ಸರ್ವರಿಗೂ ನನ್ನ ನಮಸ್ಕಾರಗಳು. ಶುಭೋದಯ. ಗುಜರಾತ್ ಸರ್ಕಾರದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಈ ಸಂಸ್ಥೆಯ ಅಡಿಯಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂತಹ ಶೈಕ್ಷಣಿಕ ಕಾರ್ಯಕ್ರಮದ ಮೂಲಕ ಶಿಕ್ಷಾರ್ಥ ಟೀಚರ್ ಎಜುಕೇಷನ್ ಪ್ರೋಗ್ರಾಮ್ ಈ ಒಂದು ಯೋಜನೆ ಅಡಿಯಲ್ಲಿ ನಾನು ಸಮನ್ವಯ ಶಿಕ್ಷಣ ಪತ್ರಿಕೆಯ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸಕ್ಸಸ್ಫುಲ್ ಇನ್ಕ್ಲೂಷನ್ ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿನ ಭವಿಷ್ಯದ ದೃಷ್ಟಿಕೋನಗಳು ಯಾವುವು ಎಂಬ ವಿಷಯದ ಕುರಿತು ಇಂದು ಚರ್ಚಿಸಲಿದ್ದೇನೆ. ಸಮನ್ವಯ ಶಿಕ್ಷಣವೆನ್ನುವುದು ಸರ್ವರಿಗೂ ಕಲಿಯುವ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಪರಿಣಾಮಕಾರಿಯಾದ ಶೈಕ್ಷಣಿಕ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯ ಮೂಲಕ ಎಲ್ಲ ಮಕ್ಕಳಿಗೂ ಸಮಾನವಾದ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಅವಕಾಶಗಳನ್ನು ಮತ್ತು ಹಕ್ಕುಗಳನ್ನು ಪ್ರತಿಪಾದಿಸುವುದಾಗಿದೆ. ಒಂದು ಮಗುವನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮಗಳಲ್ಲೂ ಬೆಳೆಸುವ, ಅವರನ್ನು ಆ ಮುಖೇನ ಸರ್ವವ್ಯಾಪಿಗೊಳಿಸುವ ಎಲ್ಲ ರೀತಿಯ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು, ಕೌಶಲ್ಯಗಳನ್ನು ಒದಗಿಸಿಕೊಡುವಂತಹ ಆಶಯವನ್ನೇ ಶಿಕ್ಷಣ ಹೊಂದಿರುವಂಥದ್ದು. ಸಮನ್ವಯ ಶಿಕ್ಷಣ ವ್ಯವಸ್ಥೆಯು ಸರ್ವರಿಗೂ ಸಮಾನ ಕಲಿಯುವ ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಒಂದು ನಾವೀನ್ಯ ಶಿಕ್ಷಣ ವ್ಯವಸ್ಥೆಯಾಗಿದೆ. ಎಲ್ಲ ರೀತಿಯ ಮಕ್ಕಳನ್ನು ಶಿಕ್ಷಣದ ವ್ಯಾಪ್ತಿಯೊಳಗಡೆಗೆ ತರಬೇಕು ಅನ್ನುವಂತಹ ಒಂದು ಮಹತ್ವವಾದ ಉದ್ದೇಶವನ್ನು ಶಿಕ್ಷಣ ವ್ಯವಸ್ಥೆಯು ಹೊಂದಿದೆ. ಮಕ್ಕಳು ಯಾವ ವಿಧದಲ್ಲೂ ಭಿನ್ನವಲ್ಲ, ಅವರು ಅಸಮರ್ಥರಲ್ಲ, ಅವರು ಹೊರತಾಗಿ ಇರುವುದಿಲ್ಲ ಅನ್ನುವಂತಹ ಒಂದು ವೈಜ್ಞಾನಿಕವಾದಂತಹ ಮತ್ತು ವಿಶಾಲವಾದಂತಹ ದೃಷ್ಟಿಕೋನವನ್ನು ಈ ಶೈಕ್ಷಣಿಕ ವ್ಯವಸ್ಥೆ ಹೊಂದಿರುವಂಥದ್ದು. ಕುವೆಂಪು ಅವ್ರದ್ದು ಒಂದು ಪದ್ಯ ಇದೆ, ಮಕ್ಕಳ ಸಂಘದೊಳ್ಳು ಎಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು, ಏರಲಿ ಹಾರಲಿ ದಿವಿಜ್ವತೆಗೆ ಈ ಮನುಜ ಪಶು. ಒಂದು ಮಗುವನ್ನು ತಾನು ಹುಟ್ಟಿರುವ ನೆಲ್ಲೆಗಳನ್ನು, ಮಿತಿಗಳನ್ನು ಮೀರಿ ಆತನನ್ನು ವಿಶ್ವಮಾನತ್ವದೆಡೆಗೆ ಏರಿಸಬೇಕೆನ್ನುವಂತಹ ಭಾವ ಕವಿತೆಯ ಆಶಯವಾಗಿದೆ. ಇದೇ ಭಾವವನ್ನೇ ಸಮನ್ವಯ ಶಿಕ್ಷಣವು ಸಹ ಒಳಗೊಂಡಿದೆ. ಕವಿ ಹೇಳುವ ಹಾಗೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರೂ ಅಲ್ಲ, ಯಾವುದು ಯಕಶ್ಚಿತವಲ್ಲ, ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಅಂದರೆ ಪ್ರತಿಯೊಬ್ಬರೂ ಈ ಒಂದು ವ್ಯವಸ್ಥೆ ಒಳಗಡೆ ಮುಖ್ಯರು, ಯಾರೂ ಅಮುಖ್ಯರಲ್ಲ ಅನ್ನುವಂತಹ ತತ್ವವನ್ನೇ ಸಮನ್ವಯ ಶಿಕ್ಷಣ ಪ್ರತಿಪಾದಿಸ್ತಿದೆ. ಹಾಗಾಗಿಯೇ ಎಲ್ಲ ರೀತಿಯ ಮಕ್ಕಳಿಗೂ ಸಮಾನವಾಗಿ ಬದುಕುವ, ಸಮಾನವಾಗಿ ಅವಕಾಶಗಳನ್ನು ಪಡೆದುಕೊಳ್ಳುವ, ಸಮಾನವಾಗಿ ಜೀವಿಸುವ ಹಾಗೂ ಸಮಾನವಾಗಿ ಶೈಕ್ಷಣಿಕ ಅವಕಾಶಗಳನ್ನು ಪಡೆದುಕೊಳ್ಳುವ ಹಕ್ಕನ್ನು ಪ್ರತಿಪಾದಿಸುವುದೇ ಸಮನ್ವಯ ಶಿಕ್ಷಣ ವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 1986, ಸಲಮಂಕ ಹೇಳಿಕೆ 1998, ಸರ್ವ ಶಿಕ್ಷಣ ಅಭಿಯಾನ, ಶಿಕ್ಷಣ ಹಕ್ಕು ಕಾಯ್ದೆ, ಹಲವಾರು ಕಾರ್ಯಕ್ರಮಗಳು, ಇದರ ಜೊತೆಗೆ ಅಂತಾರಾಷ್ಟ್ರೀಯ ನೀತಿಗಳು, ರಾಷ್ಟ್ರೀಯ ನೀತಿಗಳು, ಮಕ್ಕಳ ಹಕ್ಕುಗಳು, ಈ ಎಲ್ಲವೂ ರೂಪಿತವಾಗಿರುವಂಥದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ. ಒಂದು ಮಗು ಶಿಕ್ಷಣವನ್ನು ಪಡೆದುಕೊಳ್ಳುವಲ್ಲಿ ಇರುವಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ಆ ಮಗುವಿಗೆ ಒಂದು ಮುಕ್ತವಾದಂತಹ ಕಲಿಕಾ ಪರಿಸರವನ್ನು ಒದಗಿಸಿಕೊಡುವುದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳು, ನೀತಿಗಳು ಮತ್ತು ಯೋಜನೆಗಳು ರೂಪುಗೊಂಡಿದೆ. ಹಲವಾರು ದಶಕಗಳಿಂದ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿಯೂ ಸಹ ನಾವು ಅನೇಕ ಅಡೆತಡೆಗಳನ್ನು ಮತ್ತು ಅನೇಕ ಮಿತಿಗಳನ್ನು ಮತ್ತು ಸಂಪೂರ್ಣ ಬೆಳವಣಿಗೆ ಆಗದೇ ಇರುವುದನ್ನು ಗಮನಿಸುತ್ತಿದ್ದೇವೆ. ಹಾಗಾಗಿ ಭವಿಷ್ಯದ ದೃಷ್ಟಿಕೋನ ಮತ್ತು ಪ್ರಸ್ತುತ ಸಂದರ್ಭ ಈ ಎರಡೂ ಆಯಾಮಗಳನ್ನು ಅವಲೋಕನ ಮಾಡಿದಾಗ ಈ ಸಮನ್ವಯ ಶಿಕ್ಷಣವನ್ನು ತೀರಾ ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಕಾರಣವಾದ ಅಂಶಗಳು ಯಾವುವು ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕಿದೆ. ಈ ಒಂದು ಘಟಕದ ಮೂಲಕ ನಾವು ಭವಿಷ್ಯದಲ್ಲಿ ಸಮನ್ವಯ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಸಂಘಟಿಸುವಲ್ಲಿ, ಆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಒಂದು ಮುಖ್ಯವಾದ ಅರ್ಥವನ್ನು ನಮಗೆ ಒದಗಿಸಿಕೊಡುವಂಥದ್ದು. ಇಲ್ಲಿ ಈ ಒಂದು ಅಧ್ಯಾಯದ ಮೂಲಕ ನಾವು ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವ ಬಗೆ ಹೇಗೆ, ಸಮನ್ವಯ ಶಾಲೆಗಳ ನೀತಿಗಳು ಮತ್ತು ಅಭ್ಯಾಸಗಳು ಯಾವುವು, ನ್ಯೂನತೆಯ ಮಾದರಿಗಳು ಯಾವುವು ಮತ್ತು ಅವುಗಳ ವಿವಿಧ ಲಕ್ಷಣಗಳೇನು, ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳ ಮಾನಸಿಕ ಸಮಸ್ಯೆಗಳು ಯಾವುವು
ಆ ಸಮಸ್ಯೆಯ ಕಾರಣಗಳು ಮತ್ತು ತಡೆಗಟ್ಟುವ ಬಗೆಗಳು ಯಾವುವು, ಹಾಗೂ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳು ಈ ಹೊಸ ಬಗೆಯ ಕಲಿಕೆಯಲ್ಲಿ ಭಾಗವಹಿಸುವಲ್ಲಿ ಆಗುವ ಅಡೆತಡೆಗಳನ್ನು ಗುರುತಿಸುವುದು ಮತ್ತು ನಿವಾರಿಸುವ ಬಗೆಗಳು ಯಾವುದು, ಈ ಎಲ್ಲ ಅಂಶಗಳನ್ನು ಈ ಒಂದು ಅಧ್ಯಯನದ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಆ ಮೂಲಕ ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಕಾರಣವಾಗುವಂಥ ಈ ಪ್ರಮುಖ ಅಂಶಗಳ ಬಗ್ಗೆ ನಾವು ಒಂದು ವಿಭಿನ್ನ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುವಂಥ ಸಾಧ್ಯತೆಯೂ ಸಹ ಆಗುವಂಥದ್ದು. ಮೊದಲನೆಯದಾಗಿ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವಿಕೆ. ಸಂಸ್ಕೃತಿ ಎನ್ನುವುದು ಒಂದು ವ್ಯಕ್ತಿಯ, ಒಂದು ಮಗುವಿನ ಹೊರ ಮತ್ತು ಒಳಗಿನ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಸಂಸ್ಕೃತಿ ಅನ್ನುವಂಥದ್ದು ಮಗುವಿನ ಆಲೋಚನೆ, ಚಿಂತನ ಕ್ರಮ, ಅಭ್ಯಾಸ, ರೂಢಿ, ಸಂಪ್ರದಾಯಗಳು, ಆಚಾರ ವಿಚಾರ, ಜೀವನ ಶೈಲಿ, ಅವನ ಸಾಮರ್ಥ್ಯಗಳು, ಬೌದ್ಧಿಕ ಸಾಮರ್ಥ್ಯ, ಅವನ ವ್ಯಕ್ತಿತ್ವ, ಅವನ ಭಾಷೆ, ಅವನ ಭಾವನೆ, ಅವನ ಒಡನಾಟ, ಆತನ ಸಮುದಾಯ ಬದುಕು, ಆತನ ವೃತ್ತಿಯ ಬದುಕು, ವೈಯಕ್ತಿಕ ಬದುಕು, ಹೀಗೆ ಈ ಎಲ್ಲ ಆಯಾಮಗಳನ್ನು ಸಂಕೀರ್ಣವಾಗಿ ಒಳಗೊಂಡಿರುವುದನ್ನೇ ನಾವು ಸಂಸ್ಕೃತಿ ಎಂದು ಪರಿಭಾವಿಸಬಹುದು. ಇಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವಿಕೆ ಅನ್ನುವಂಥದ್ದು ಮಗುವನ್ನು ಎಲ್ಲ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಬಗೆ. ಇಲ್ಲಿ ಒಂದು ಮಗು ಬೇರೆ ಬೇರೆ ಕಾರಣಗಳಿಂದಾಗಿ ಶಾಲೆಯಿಂದ ಹೊರಗುಳಿದಿರುವಂಥದ್ದು ಮತ್ತು ಸಾಮಾಜಿಕ ನೆಲೆಯಿಂದ ಹೊರಗುಳಿದಿರುವಂತಹ ಈ ಎಲ್ಲ ರೀತಿಯ ಮಕ್ಕಳನ್ನು ನಾವು ಒಂದು ಸಮನ್ವಯ ಶಿಕ್ಷಣ ವ್ಯವಸ್ಥೆಯ ಮೂಲಕ ಒಂದು ಹೊಸ ಕಲಿಕಾ ಪರಿಸರಕ್ಕೆ ಪರಿಚಯಿಸ್ತಿದ್ದೀವಿ. ಈ ಒಂದು ಪರಿಸರಕ್ಕೆ ಬಂದಾಗ ಒಂದು ಮಗುವನ್ನು ಸಮಗ್ರವಾಗಿ ನಾವು ಅಭ್ಯಸಿಸುವಂತಹ ಕ್ರಮವನ್ನೇ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವಿಕೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಾಮಾನ್ಯ ಶಾಲೆಯಲ್ಲಿ ಸಾಮಾನ್ಯ ಮಕ್ಕಳೊಂದಿಗೆ ಕಲಿಯುವಾಗ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇಂತಹ ಮಕ್ಕಳು ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು, ಸಂಸ್ಕೃತಿಗಳನ್ನು ಹಾಗೂ ಕೆಲವು ಅಭ್ಯಾಸಗಳನ್ನು ಸಹ ಹೊಂದಿರ್ತಾರೆ. ಅವರ ಕಲಿಕಾ ಕ್ರಮಗಳು ಭಿನ್ನವಾಗಿರುತ್ತೆ, ಅವರ ಸ್ವಭಾವಗಳು ಭಿನ್ನವಾಗಿರುತ್ತೆ. ಅವರು ಭಾಗವಹಿಸುವಂತಹ ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆಯಲ್ಲೂ ಸಹ ನಾವು ಭಿನ್ನತೆಯನ್ನು ಕಾಣಬಹುದಾಗಿದೆ. ಯಾಕೆ ಈ ಭಿನ್ನತೆಗಳಿದೆ, ಯಾಕೆ ವ್ಯತ್ಯಾಸಗಳಿದೆ, ಹಾಗೂ ಆ ಮಗುವಿನ ವಿಶೇಷ ಅಗತ್ಯತೆಗಳು ಮತ್ತು ಅವಶ್ಯಕತೆಗಳು ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಅವರ ಸಂಸ್ಕೃತಿಯನ್ನು ಅಧ್ಯಯನ ಮಾಡೋಣ. ಈ ಸಂಸ್ಕೃತಿನ ಅರ್ಥೈಸಿಕೊಳ್ಳುವಿಕೆಯಲ್ಲಿ ಬರುವಂತಹ ಅಂಶಗಳು ಯಾವುವು ಅಂದರೆ, ಒಂದು ನ್ಯೂನತೆಯ ಮಟ್ಟ. ಇದು ಮಗುವಿನ ನ್ಯೂನತೆಯ ವ್ಯಾಖ್ಯಾನವನ್ನು, ಯಾವ ವಿಧದ ನ್ಯೂನತೆ, ಆ ನ್ಯೂನತೆಯ ತೀವ್ರತೆ ಎಷ್ಟಿದೆ, ಆ ನ್ಯೂನತೆಯಿಂದಾಗಿ ಮಗು ಅನುಭವಿಸುತ್ತಿರುವಂತಹ ಸಮಸ್ಯೆಗಳೇನು, ಅವು ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ಸಮಸ್ಯೆಗಳು ಹಾಗೂ ವೈಯಕ್ತಿಕ ಸಮಸ್ಯೆಗಳಾಗಿರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಮತ್ತು ಮಗುವಿನ ದೈಹಿಕ ಲಕ್ಷಣಗಳೇನು, ಒಂದು ನ್ಯೂನತೆಯ ಕಾರಣದಿಂದಾಗಿ ವ್ಯತಿರಿಕ್ತಗೊಂಡಿರುವಂಥ ದೇಹದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಿದೆ. ಹಾಗೆ ತಿಳಿದುಕೊಂಡಾಗ ಮಾತ್ರ ಮಗುವನ್ನು ಯಶಸ್ವಿಯಾಗಿ ಸಮನ್ವಯ ಶಿಕ್ಷಣದ ಪ್ರಕ್ರಿಯೆಯೊಳಗಡೆ ಭಾಗವಹಿಸುವ ಹಾಗೆ ನಾವು ಪ್ರೋತ್ಸಾಹವನ್ನು ಒದಗಿಸಿಕೊಡ್ಬೋದು. ಮತ್ತೊಂದು ಮಗುವಿನ ಮಾನಸಿಕ ಲಕ್ಷಣಗಳು. ಇದು ತುಂಬ ಸೂಕ್ಷ್ಮವಾದಂಥ ವಿಷಯವಾಗಿದೆ. ಮಗುವಿನ ಒಳಗನ್ನು ಅರ್ಥ ಮಾಡಿಕೊಳ್ಳಬೇಕಿದೆ. ಆತ ಎದುರಿಸುತ್ತಿರುವಂತಹ ಮಾನಸಿಕ ಸಮಸ್ಯೆಗಳು ನಮಗೆ ನೇರವಾಗಿ ಗೋಚರಿಸದೇ ಇದ್ದರೂ ಸಹ ಆತನನ್ನು ನಾವು ಸಮಗ್ರವಾಗಿ ಅಭ್ಯಸಿಸಿದಾಗ ಮಾತ್ರ, ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಮಗು ಎದುರಿಸುತ್ತಿರುವಂತಹ ಮಾನಸಿಕ ಸಮಸ್ಯೆಗಳು ಯಾವ್ಯಾವುದಿದೆ ಅನ್ನೋದು ನಮ್ಮ ಕಣ್ಣಿಗೆ ಗೋಚರಿಸುತ್ತೆ. ಇದರ ಜೊತೆಗೆ ಕಲಿಕಾ ಪರಿಸರದಲ್ಲಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ. ಇಲ್ಲಿ ಮಗುವಿನ ಭಾಗವಹಿಸುವಿಕೆಯ ಮಟ್ಟ, ಆಸಕ್ತಿ ಮತ್ತು ತೀವ್ರತೆ ಮತ್ತು ಇವರ ಸಾಧನೆಗಳೇನು ಅನ್ನುವುದನ್ನು ನಾವು ಸಮಗ್ರವಾಗಿ ಆಲೋಚಿಸಬಹುದು. ಹಾಗೆ ಶಾಲಾ ಪರಿಸರದಲ್ಲಿ ಮಗು ಹೇಗೆ ಭಾಗವಹಿಸ್ತಿದೆ ಅನ್ನುವುದನ್ನು ಸಹ ನಾವು ಅರ್ಥ ಮಾಡಿಕೊಳ್ಬೇಕಿದೆ. ಮತ್ತೊಂದು ಕುಟುಂಬ, ಸಮುದಾಯ ಮತ್ತು ಗುಂಪು. ಮಗು ಒಡನಾಡುವಂತಹ ಈ ಮೂರು ಸಂದರ್ಭಗಳಲ್ಲಿ ಮಗುವಿನ ವರ್ತನೆಯನ್ನು, ಮಗುವಿನ ಭಾವನೆಗಳನ್ನು ಸಹ ನಾವು ತಿಳಿದುಕೊಳ್ಳಬೇಕಿದೆ. ಇದರ ಜೊತೆಗೆ ಮಗುವಿನ ಭಾಷೆ, ಸಂಪ್ರದಾಯ, ಆಚರಣೆ, ಮನೋಭಾವ, ಆತನ ಅಭ್ಯಾಸಗಳು, ಹೀಗೆ ಈ ಎಲ್ಲ ದೃಷ್ಟಿಕೋನಗಳ ಮೂಲಕ ನಾವು ಸಮಗ್ರವಾಗಿ ಒಂದು ಮಗುವನ್ನು ಅರ್ಥ ಮಾಡಿಕೊಳ್ಳುವ ಬಗೆಯನ್ನೇ ಸಂಸ್ಕೃತಿಯನ್ನು ಅರ್ಥೈಸಿಕೊಳ್ಳುವಿಕೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ಅವು
ಈ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಿಕೆ ಅನ್ನುವುದು ಮೊದಲನೆಯದಾಗಿ ನ್ಯೂನತೆಯ ಮಟ್ಟವನ್ನು ತಿಳಿದುಕೊಳ್ಳಬೇಕಿದೆ. ನ್ಯೂನತೆಯ ಮಟ್ಟದಲ್ಲಿ ನ್ಯೂನತೆಯ ವಿಧಗಳು. ನ್ಯೂನತೆಯನ್ನು ನಾವು ದೈಹಿಕ ನ್ಯೂನತೆ, ಮಾನಸಿಕ ನ್ಯೂನತೆ, ದೃಷ್ಟಿದೋಷ, ಶ್ರವಣದೋಷ, ಮಾತುಗಾರಿಕೆ ಸಮಸ್ಯೆ, ಹೊಂದಾಣಿಕಾ ಸಮಸ್ಯೆ ಹಾಗೂ ಕಲಿಕಾ ದೋಷ ಎಂದು ನಾವು ವರ್ಗೀಕರಣ ಮಾಡಬಹುದಾಗಿದೆ. ದೈಹಿಕ ನ್ಯೂನತೆ ಎನ್ನುವಂಥದ್ದು ವ್ಯತಿರಿಕ್ತವಾದಂತಹ ದೈಹಿಕ ರಚನೆ ಮತ್ತು ಕಾರ್ಯಗಳನ್ನು ಹೊಂದಿರುವಂಥ ಸ್ಥಿತಿ. ಯಾವ ವ್ಯಕ್ತಿ ಅಥವಾ ಮಗು ತನ್ನ ವ್ಯತಿರಿಕ್ತವಾಗಿರುವಂಥ ದೇಹದ ರಚನೆ ಮತ್ತು ಕಾರ್ಯಗಳಿಂದಾಗಿ ತನ್ನ ವೈಯಕ್ತಿಕ ಕಾರ್ಯಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ಸ್ಥಿತಿಯನ್ನು ನಾವು ದೈಹಿಕ ನ್ಯೂನತೆ ಎಂದು ವ್ಯಾಖ್ಯಾನಿಸಬಹುದು. ಮಾನಸಿಕ ನ್ಯೂನತೆ ಅನ್ನುವಂಥದ್ದು ಮಗು ಪರಿಸರದ ಪ್ರಚೋದನೆಗಳಿಗೆ, ಶೈಕ್ಷಣಿಕ ಪ್ರಚೋದನೆಗಳಿಗೆ ಮತ್ತು ಸಾಮಾಜಿಕ ಪ್ರಚೋದನೆಗಳಿಗೆ ಸ್ಪಂದಿಸಲು ಸಾಧ್ಯವಾಗದೇ ಇರುವಂತಹ ಮಾನಸಿಕ ಸ್ಥಿತಿ ಮತ್ತು ಮಾನಸಿಕ ಅಸಮತೋಲನ, ಮಾನಸಿಕ ಅಸಮರ್ಥತೆಯನ್ನು ನಾವು ಮಾನಸಿಕ ನ್ಯೂನತೆ ಎಂದು ವ್ಯಾಖ್ಯಾನಿಸಬಹುದು. ದೃಷ್ಟಿದೋಷ ಅನ್ನುವಂಥದ್ದು ಒಂದು ನಿರ್ದಿಷ್ಟವಾದ ಅಂತರದಲ್ಲಿ ವಸ್ತುಗಳನ್ನು, ವ್ಯಕ್ತಿಗಳನ್ನು ಗುರುತಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ ಆಗಿರುವಂಥದ್ದು. ಮತ್ತು ಶ್ರವಣದೋಷ ಎನ್ನುವುದು ಒಂದು ನಿಗದಿತ ಅಂತರದಲ್ಲಿ ಶಬ್ದಗಳನ್ನು ಗ್ರಹಿಸಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ ಶ್ರವಣದೋಷವಾಗಿದೆ. ಮಾತುಗಾರಿಕಾ ಸಮಸ್ಯೆ ಎನ್ನುವುದು ಒಂದು ಭಾಷೆಯ ಪದಗಳ ಮೂಲಕ ವ್ಯಕ್ತಿ ತನ್ನ ಭಾವನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯನ್ನು ಮಾತುಗಾರಿಕೆ ಸಮಸ್ಯೆ ಎಂದು ವ್ಯಾಖ್ಯಾನಿಸ್ತೀವಿ. ಹೊಂದಾಣಿಕೆ ಸಮಸ್ಯೆ ಎನ್ನುವಂಥದ್ದು ಮಗುವಿನ ಭಾವನಾತ್ಮಕ ಸಮಸ್ಯೆಯಾಗಿದೆ. ಇಲ್ಲಿ ಮಗು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇತರರೊಂದಿಗೆ ಬೆರೆಯಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ. ಇತರರೊಂದಿಗೆ ಎನ್ನುವುದು ಕೌಟುಂಬಿಕ ಸಂದರ್ಭದಲ್ಲಿ, ಸಾಮಾಜಿಕ ಸಂದರ್ಭದಲ್ಲಿ ಮತ್ತು ಶೈಕ್ಷಣಿಕ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿ ಮತ್ತು ಗುಂಪುಗಳೊಂದಿಗೆ ಆತ ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳಲಾಗದೇ ಇರುವಂಥ ಸ್ಥಿತಿಯನ್ನು ನಾವು ಹೊಂದಾಣಿಕಾ ಸಮಸ್ಯೆ ಅಂತ ಪರಿಗಣಿಸ್ತೀವಿ. ಕಲಿಕೆಯಲ್ಲಿ ಆಗುವಂತಹ ತೊಂದರೆಗಳು, ಅಡೆತಡೆಗಳು, ಮಗು ಓದುವುದಕ್ಕೆ, ಬರೆಯುವುದಕ್ಕೆ, ಮಾತನಾಡುವುದಕ್ಕೆ, ಗಣಿತದ ಸಮಸ್ಯೆಗಳನ್ನು ಬಿಡಿಸುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಬೌದ್ಧಿಕವಾದ ಅಸಮರ್ಥತೆಯನ್ನೇ ನಾವು ಕಲಿಕಾ ದೋಷ ಎಂದು ಪರಿಗಣಿಸ್ತೀವಿ. ಇದು ನ್ಯೂನತೆಯ ಬೇರೆ ಬೇರೆ ವಿಧಗಳಾಗಿದೆ. ಈ ವಿಧಗಳಲ್ಲಿ ಯಾವ ವಿಧವನ್ನು ಮಗು ಹೊಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಅಂದರೆ ಯಾವ ವಿಧದ ನ್ಯೂನತೆಯಿಂದ ಮಗು ಬಳಲ್ತಿದೆ ಅಥವಾ ಯಾವ ವಿಧದ ನ್ಯೂನತೆ ಆ ಮಗುವಿನ ಶೈಕ್ಷಣಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಡೆತಡೆಯನ್ನು ಉಂಟು ಮಾಡ್ತಿದೆ. ಆ ನ್ಯೂನತೆಯ ಹಿನ್ನೆಲೆ, ಆ ನ್ಯೂನತೆಯ ಕಾರಣದಿಂದಾಗಿ ಮಗು ಅನುಭವಿಸುತ್ತಿರುವಂಥ ಸಮಸ್ಯೆಗಳು ಏನು, ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಭಾಳ ಮುಖ್ಯವಾದ ಸಂಗತಿ. ಈಗ ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಮಗುವನ್ನು ನಾವು ಮುಖ್ಯವಾಹಿನಿಗೊಳಿಸಲು ಇರುವಂತಹ ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತೊಂದು ನ್ಯೂನತೆಯ ವ್ಯಾಖ್ಯಾನ, ಮಗುವಿನ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಗತಿಗಳು ವ್ಯತಿರಿಕ್ತವಾಗಿದ್ದು ಇದರ ಪ್ರಭಾವದಿಂದಾಗಿ ಮಗು ವೈಯಕ್ತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗದ ಸ್ಥಿತಿಯನ್ನೇ ನಾವು ನ್ಯೂನತೆ ಅಂತ ಪರಿಗಣಿಸಬಹುದು. ನ್ಯೂನತೆಯಲ್ಲಿ ನಾವು ಮಗು ಅನುಭವಿಸುತ್ತಿರುವಂಥ ಸಮಸ್ಯೆಯ ದೃಷ್ಟಿಯಿಂದ ನಾವು ಈ ವ್ಯಾಖ್ಯಾನವನ್ನು ಅರ್ಥೈಸಿಕೊಳ್ಳಬೇಕಿದೆ. ಈ ನ್ಯೂನತೆ ಒಂದು ಮಗುವಿನ ಆಧಾರದ ಮೇಲೆ ಮತ್ತು ಒಂದು ಮಗುವನ್ನು ನಾವು ಶೈಕ್ಷಣಿಕ ಸಂದರ್ಭದಲ್ಲಿ ಗಮನಿಸಿದಾಗ ಆ ಮಗುವಿನ ಮೂಲಕ ಇದನ್ನು ನಾವು ವ್ಯಾಖ್ಯಾನಿಸಿಕೊಳ್ಳಬೇಕಿದೆ. ಈ ವ್ಯಾಖ್ಯಾನದ ಮೂಲಕ ಮಗುವಿನ ನ್ಯೂನತೆಯ ಪ್ರಮಾಣ ಮತ್ತು ನ್ಯೂನತೆಯ ವ್ಯಾಪ್ತಿ, ನ್ಯೂನತೆಯ ಪರಿಣಾಮ ಮತ್ತು ನ್ಯೂನತೆಯ ಸಮಸ್ಯೆಗಳೆಲ್ಲವೂ ನಮಗೆ ಅರ್ಥ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತೊಂದು ನ್ಯೂನತೆಯ ವರ್ಗೀಕರಣ. ಪ್ರತಿಯೊಂದು ನ್ಯೂನತೆಯು ವಿವಿಧ ಹಂತಗಳಲ್ಲಿದೆ. ಅದನ್ನು ನಾವು 4 ವರ್ಗಗಳಲ್ಲಿ ವರ್ಗೀಕರಣ ಮಾಡಬಹುದಾಗಿದೆ. ಈ ಮೇಲಿನ ಎಲ್ಲ ನ್ಯೂನತೆಗಳನ್ನು ನಾವು ಮಿತವಾದ, ಮಧ್ಯಮ, ತೀವ್ರ ಮತ್ತು ಸಂಪೂರ್ಣ ನ್ಯೂನತೆ ಅಂತ ವರ್ಗೀಕರಣ ಮಾಡ್ತಿದ್ದೀವಿ. ಉದಾಹರಣೆಗೆ ದೃಷ್ಟಿದೋಷ ಅನ್ನುವಂಥದ್ದು ಮಿತವಾದ ದೃಷ್ಟಿದೋಷ, ಮಧ್ಯಮ ಪ್ರಮಾಣದ ದೃಷ್ಟಿದೋಷ, ತೀವ್ರ ಪ್ರಮಾಣದ ದೃಷ್ಟಿದೋಷ ಮತ್ತು ಸಂಪೂರ್ಣ ದೃಷ್ಟಿದೋಷ ಅಂತ ನಾವು ವರ್ಗೀಕರಣ ಮಾಡ್ಬೋದಾಗಿದೆ. ಈ ವರ್ಗೀಕರಣದ ಮೂಲಕ ಮಗುವನ್ನು ನಾವು ಯಾವ ಹಂತದ, ಯಾವ ವರ್ಗದ, ಯಾವ ಪರಿಸರದ ಕಲಿಕೆಗೆ ಒಳಪಡಿಸಬಹುದಾಗಿದೆ ಅನ್ನುವುದನ್ನು ತೀರ್ಮಾನಿಸುವುದಕ್ಕೆ ಇದು ಸಹಕಾರಿಯಾಗಿದೆ. ಮಕ್ಕಳು
ಅವರು ಅನುಭವಿಸುತ್ತಿರುವಂತಹ ಅಥವಾ ಹೊಂದಿರುವಂತಹ ನ್ಯೂನತೆಯು ಬೇರೆ ಬೇರೆ ಸ್ವರೂಪಗಳಲ್ಲಿದೆ, ಬೇರೆ ಬೇರೆ ಪ್ರಮಾಣಗಳಲ್ಲಿದೆ. ಅದು 0ಯಿಂದ 100% ಅಂತ ನಾವು ಪರಿಭಾವಿಸುವುದಾದರೆ, ಸರಾಸರಿ ನಾವು 0ಯಿಂದ 25 ಭಾಗವನ್ನು ಮಿತ, 25ರಿಂದ 50 ಭಾಗವನ್ನು ಮಧ್ಯಮ, 50ರಿಂದ 90 ಭಾಗವನ್ನು ತೀವ್ರ ಮತ್ತು 90ರಿಂದ ಹೆಚ್ಚಿನ ಪ್ರಮಾಣವನ್ನು 100 ತನಕದ ಪ್ರಮಾಣವನ್ನು ಸಂಪೂರ್ಣದ ನ್ಯೂನತೆ ಅಂತ ಪರಿಗಣಿಸ್ಬೋದು. ಈಗ ನಮಗೆ ಆ ನ್ಯೂನತೆಯ ಸ್ವರೂಪ ಮತ್ತು ಆ ನ್ಯೂನತೆಯ ಕಾರಣದಿಂದಾಗಿ ಮಗು ಎದುರಿಸುತ್ತಿರುವಂಥ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ಮತ್ತೊಂದು, ನ್ಯೂನತೆ ಉಂಟಾಗುವುದಕ್ಕೆ ಕಾರಣಗಳೇನು? ಇಲ್ಲಿ ಬಹುಮುಖ್ಯವಾಗಿ 2 ರೀತಿಯ ಕಾರಣಗಳನ್ನು ನಾವು ಗಮನಿಸಬಹುದಾಗಿದೆ. ಒಂದು ಅನುವಂಶೀಯತೆ, ಮತ್ತೊಂದು ಪರಿಸರದ ಕಾರಣಗಳು. ಅನುವಂಶೀಯತೆ ಎನ್ನುವಂಥದ್ದು ಜೆನೆಟಿಕಲ್ ಇನ್ಫ್ಲೂಯೆನ್ಸು, ನಮ್ಮ ವರ್ಣತಂತುಗಳ ಕಾರಣಗಳಿಂದಾಗಿ ಪೇರೆಂಟಲ್ ಇನ್ಫ್ಲೂಯೆನ್ಸಸ್ಗಿಂದ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಗುಣ ಸ್ವಭಾವಗಳು ವರ್ಗಾವಣೆ ಆಗುವಂಥದ್ದನ್ನು ನಾವು ಅನುವಂಶೀಯ ಕಾರಣಗಳು ಎಂದು ಪರಿಗಣಿಸ್ಬೋದು. ಒಬ್ಬ ಶಿಕ್ಷಕರಾಗಿ ಅಥವಾ ಆಡಳಿತಗಾರರಾಗಿ, ನೀತಿಗಳ ರೂಪಿಸುವವರಾಗಿ ನಾವು ಒಂದು ನ್ಯೂನತೆಯನ್ನು ಮತ್ತು ಅದು ಉಂಟಾಗುವ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಈ ಅನುವಂಶೀಯ ಕಾರಣಗಳನ್ನು ತಡೆಗಟ್ಟುವ ಕ್ರಮಗಳು ಇತ್ತೀಚೆಗೆ ಅದು ಹೆಚ್ಚು ಸಂಶೋಧನೆಗೊಳಪಡುತ್ತಿರುವುದನ್ನು ನಾವು ಗಮನಿಸ್ಬೋದು. ಇದರ ಜೊತೆಗೆ ಬಹುಮುಖ್ಯವಾಗಿ ನಮ್ಮ ಭಾರತೀಯ ಸಂದರ್ಭದಲ್ಲಿ ಮಕ್ಕಳು ಅತಿ ಹೆಚ್ಚು ನ್ಯೂನತೆಗೆ ತುತ್ತಾಗುತ್ತಿರುವಂಥದ್ದು ಪರಿಸರದ ಕಾರಣಗಳಿಂದಾಗಿ ಹಾಗೂ ಪರಿಸರದ ಪ್ರಭಾವಗಳಿಂದಾಗಿ. ಈ ಪರಿಸರದ ಕಾರಣಗಳನ್ನು ನಾವು ಜನನದ ಪೂರ್ವದ ಕಾರಣಗಳು, ಜನನದ ಸಮಯದ ಕಾರಣಗಳು ಮತ್ತು ಜನನದ ನಂತರದ ಕಾರಣಗಳು ವಿಭಾಗಿಸಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇದೆ. ಜನನದ ಪೂರ್ವ ಅನ್ನುವಂಥದ್ದು ಮಗು ಗರ್ಭಾವಸ್ಥೆಯಲ್ಲಿರುವಂಥ ಸಂದರ್ಭ, ಆ ಸಮಯದಲ್ಲಾಗುವಂಥ ದೈಹಿಕ ಮತ್ತು ಮಾನಸಿಕ ವ್ಯತ್ಯಾಸಗಳಿಂದಾಗಿ ಮಗುವಿನ ಮೇಲೆ ಉಂಟಾಗಬಹುದಾದಂತಹ ನ್ಯೂನತೆ ಮತ್ತು ಜನನದ ಸಮಯದಲ್ಲೇ ಆಗುವಂತಹ ಅಪಘಾತಗಳು, ಶಸ್ತ್ರಚಿಕಿತ್ಸೆಯ ಅಪಘಾತಗಳು ಅಥವಾ ಏರಿಳಿತಗಳು ಮತ್ತು ಆಮ್ಲಜನಕದ ಕೊರತೆ, ವೈರಸ್ ಇನ್ಫ್ಲೂಯೆನ್ಸಸ್ಗಳು ಅಥವಾ ಬ್ಯಾಕ್ಟೀರಿಯಾ ಇನ್ಫ್ಲೂಯೆನ್ಸಸ್ಗಳು, ಈ ಎಲ್ಲ ಕಾರಣಗಳು ಅಥವಾ ಪರಿಸರದ ವ್ಯತ್ಯಾಸಗಳಿಂದಾಗಿ, ವಾತಾವರಣದ ವ್ಯತ್ಯಾಸಗಳಿಂದಾಗಿ ಮಗು ಆರೋಗ್ಯ ರಹಿತವಾಗುವಂಥ ಸ್ಥಿತಿಗಳಿದೆಯಲ್ಲ, ಇದೆಲ್ಲವೂ ಜನನ ಸಮಯದಲ್ಲಾಗುವಂಥ ವ್ಯತ್ಯಾಸಗಳು. ಈ ಕಾರಣದಿಂದಲೂ ಇವತ್ತು ನ್ಯೂನತೆಗೆ ಹೆಚ್ಚು ಮಕ್ಕಳು ತುತ್ತಾಗ್ತಿದ್ದಾರೆ. ಮತ್ತೊಂದು, ಜನನದ ನಂತರದ ಕಾರಣಗಳಿದೆಯಲ್ಲ, ಇದು 0ಯಿಂದ 2 ವರ್ಷದ ತನಕ ತೀವ್ರಗತಿಯಲ್ಲಿ ಮಗು ನ್ಯೂನತೆಗೆ ತುತ್ತಾಗುವಂಥ ಸಂದರ್ಭ ಅಥವಾ ಕಾಲ ಅಂತ ನಾವು ಪರಿಗಣಿಸಿದ್ರೆ, ಅಲ್ಲಿ ಆಗುವಂಥ ಅಪಘಾತಗಳು ಮತ್ತು ಅನಾಹುತಗಳು ಮತ್ತು ವೈರಲ್ ಇನ್ಫೆಕ್ಷನ್ಸ್ಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಪರಿಸರದ ಪ್ರಭಾವಗಳು, ಮಾನಸಿಕ ಸಮಸ್ಯೆಗಳು, ದೈಹಿಕ ಸಮಸ್ಯೆಗಳು, ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಏನಾಗಿದೆ, ನ್ಯೂನತೆಗಳು ಉಂಟಾಗುವಂತಹ ಅವಕಾಶಗಳು ಹೆಚ್ಚಾಗ್ತಿದೆ. ಈ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಅದನ್ನು ತಡೆಗಟ್ಟುವ ಕ್ರಮಗಳ ಬಗ್ಗೆ ಹೇಗೆ ಮತ್ತು ಒಂದು ಮಗು ಯಾವ ಕಾರಣದಿಂದಾಗಿ ಇಂದಿನ ಈ ಸ್ಥಿತಿಯನ್ನು ಹೊಂದಿದೆ ಅನ್ನುವುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ಆ ಮೂಲಕ ಮಗುವಿನ ಜೊತೆ ನಾವು ಒಡನಾಡುವುದಕ್ಕೆ ಈ ಇರುವಂಥ ಎಲ್ಲ ಅಡೆತಡೆಗಳನ್ನು, ಇವುಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ನಾವು ನಿವಾರಿಸಬಹುದಾಗಿದೆ. ಮಗುವಿನ ದೈಹಿಕ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮಗುವಿನ ಸಂಸ್ಕೃತಿನ ಅರ್ಥ ಮಾಡಿಕೊಳ್ಳುವ ಬಗೆಯಲ್ಲಿ ಒಂದು. ದೈಹಿಕ ಲಕ್ಷಣಗಳು ಅಂತ ಬಂದಾಗ ಮಗುವಿನ ದೇಹದ ರಚನೆ ಮತ್ತು ಆ ವ್ಯತಿರಿಕ್ತವಾಗಿರುವಂಥ ರಚನೆ ಕಾರಣದಿಂದಾಗಿ ವ್ಯತಿರಿಕ್ತಗೊಂಡಿರುವಂಥ ಕಾರ್ಯಗಳು ಯಾವ್ಯಾವುದು ಅನ್ನೋದನ್ನು ನಾವು ಗಮನಿಸ್ಬೋದು. ದೇಹದ ರಚನೆ ಅನ್ನುವಂಥದ್ದು ಒಂದು ನಾರ್ಮಲ್ ಬಾಡಿ ಇಮೇಜ್ಗಿಂತ ಹೊರತಾಗಿರುವಂಥ ಸ್ಥಿತಿಯಾಗಿರುವಂಥದ್ದು. ಅಂದರೆ ಸಾಮಾನ್ಯ ದೇಹದ ರಚನೆಯ ಈ ಲಕ್ಷಣಗಳನ್ನು ಮೀರಿ ದೇಹದ ರಚನೆಯಲ್ಲಿ ವ್ಯತ್ಯಾಸವನ್ನು ಗಮನಿಸ್ತಿದ್ದೀವಿ ನಾವು. ಯಾವಾಗ ದೇಹದ ರಚನೆ ಅಥವಾ ಅಂಗಗಳಲ್ಲಿ ವ್ಯತ್ಯಾಸಗಳು ಉಂಟಾಗಿರುತ್ತೋ ಆ ಮೂಲಕ ನಿರ್ವಹಿಸುವಂಥ ಕಾರ್ಯಗಳಲ್ಲಿಯೂ ಸಹ ವ್ಯತ್ಯಾಸ ಇರುವುದನ್ನು ನಾವು ಗಮನಿಸ್ತೀವಿ. ಇದು ಮಗು ತಾನು ತನ್ನ ವೈಯಕ್ತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಿದೆ. ಉದಾಹರಣೆಗೆ, ಮಗುವಿನ ಬೆರಳಿನ ರಚನೆ ಮತ್ತು ಕಾರ್ಯಗಳು ವ್ಯತ್ಯಾಸವಾಗಿದ್ದರೆ ಮಗು ಬರೆಯುವ ಮತ್ತು ಕ್ರಿಯೆಗಳಲ್ಲಿ ಭಾಗವಹಿಸುವ, ಚಟುವಟಿಕೆಗಳನ್ನು ಮಾಡುವ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಪೂರೈಸಲು ಸಾಧ್ಯವಾಗದಿರುವಂಥ ಸ್ಥಿತಿಯನ್ನು ಹೊಂದಿರ್ತಾನೆ. ಹಾಗಾಗಿ ಮಗುವಿನ ದೇಹದ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಮಗೆ ಗೊತ್ತಿದ್ದರೆ ಮಾತ್ರ
ಅದಕ್ಕನುಗುಣವಾಗಿರುವಂಥ ಶೈಕ್ಷಣಿಕ ಚಟುವಟಿಕೆಗಳನ್ನು ಸಂಘಟನೆ ಮಾಡಬಹುದು, ಆಯೋಜನೆ ಮಾಡಬಹುದು ಮತ್ತು ಆ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಹಿನಿಗೊಳಿಸುವುದಕ್ಕೆ ಇರುವಂತಹ ಅಡೆತಡೆಗಳು ಮಗುವಿನ ದೈಹಿಕ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳದೇ ಇರುವಂಥದ್ದು. ಮತ್ತೊಂದು ಮಗುವಿನ ಆರೋಗ್ಯ. ಈ ಮಗುವಿನ ಆರೋಗ್ಯ ಅನ್ನುವಂಥದ್ದು ಮುಖ್ಯವಾಗಿ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಈ ದೈಹಿಕ ಆರೋಗ್ಯ ಅನ್ನುವಂಥದ್ದು ಸಂದರ್ಭದಲ್ಲಿ ಮಗುವಿನ ಒಂದು ವ್ಯತಿರಿಕ್ತವಾದ ರಚನೆಯ ಕಾರಣದಿಂದಾಗಿ ಮಗು ಪದೇ ಪದೇ ಈ ಅನಾರೋಗ್ಯದ ಸ್ಥಿತಿಯನ್ನು ಹೊಂದಿರ್ತಾನೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲೂ ಅಸಮರ್ಥನಾಗಿರ್ತಾನೆ. ಸೊ ಈ ಕಾರಣಗಳು ಅಥವಾ ಈ ಸಂದರ್ಭಗಳು ಮತ್ತು ಸ್ಥಿತಿಗಳು ನಮಗೆ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ಆ ಮಗುವಿಗೆ ಸಂಘಟಿಸುವಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸ್ತಿದೆ. ಆ ಮಗುವಿನ ಅಗತ್ಯತೆಗಳು ಸಾಮರ್ಥ್ಯಗಳಿಗನುಗುಣವಾಗಿಯೇ ನಾವು ಸಂಘಟನೆ ಮಾಡಬೇಕು. ಆಗ ಮಗುವಿನ ರಚನೆ, ದೇಹದ ಸ್ಥಿತಿಗತಿ ಮತ್ತು ದೇಹದ ಆರೋಗ್ಯ ಯಾವ ರೀತಿಯ ಪಾತ್ರವನ್ನು ವಹಿಸ್ತಿದೆ ಅನ್ನೋದು ನಮ್ಮ ಗಮನಕ್ಕೆ ಬರುವಂಥದ್ದು. ಮತ್ತೊಂದು ಇಂದ್ರಿಯಗಳು. ಸೊ ಕಣ್ಣು, ಕಿವಿ, ಬಾಯಿ ಪ್ರಮುಖವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ಒಂದು ಮಗು ಭಾಗವಹಿಸಲು ಸಹಾಯಕವಾಗುವಂತಹ ಈ ಇಂದ್ರಿಯಗಳೇನಿದೆ ಇವು ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಮಗು ತನ್ನ ಪರಿಸರದ ಪ್ರಭಾವಗಳು, ಪರಿಸರದ ಅನುಭವಗಳು ಮತ್ತು ಎಲ್ಲ ಪ್ರಚೋದನೆಗಳಿಗೆ ಸ್ಪಂದಿಸುವಲ್ಲಿ ಇಂದ್ರಿಯಗಳ ಪಾತ್ರ ಬಹುಮುಖ್ಯವಾದದ್ದು. ಇದು ಶೈಕ್ಷಣಿಕ ಸಂದರ್ಭದಲ್ಲಿಯೂ ಸಹ ಅನ್ವಯವಾಗುವಂಥದ್ದು. ಹೇಗೆ ಅಂತಂದರೆ ಮಗು ಕೇಳಿಸ್ಕೊಳ್ಬೇಕು, ನೋಡಬೇಕು, ಮಾತನಾಡಬೇಕು, ಬರೆಯಬೇಕು, ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಂತಂದರೆ ನಾವು ಇಂದ್ರಿಯಗಳ ಮೂಲಕವೇ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇಂದ್ರಿಯಗಳ ಪಾತ್ರ ಬಹುಮುಖ್ಯವಾಗಿದೆ. ಇಲ್ಲಿ ಇಂದ್ರಿಯಗಳ ರಚನೆ, ಅಲ್ಲಿರುವಂಥ ವ್ಯತ್ಯಾಸಗಳು ಮತ್ತು ಅವುಗಳ ಕಾರ್ಯಗಳಲ್ಲಿರುವಂಥ ಭಿನ್ನತೆಗಳು ಮತ್ತು ಅಸಮರ್ಥತೆ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತು ಈ ಇಂದ್ರಿಯಗಳ ಮಿತಿಗಳ ಆಧಾರದ ಮೇಲೆಯೇ ಮಗುವಿನ ಕಲಿಕಾ ಸಾಮರ್ಥ್ಯವೂ ನಿಂತಿರುವಂಥದ್ದು. ಅವನ ಬೌದ್ಧಿಕ ಬೆಳವಣಿಗೆಯೂ ಅವಲಂಬಿತವಾಗಿರುವಂಥದ್ದೇ ಇಂದ್ರಿಯಗಳ ಕಾರ್ಯಕ್ಷಮತೆಯ ಮೇಲೆ. ಹಾಗಾಗಿ ಈ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯವಾದ ಸಂಗತಿ. ಮತ್ತು ಮಗುವಿನ ದೈನಂದಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹೀಗೆ ಭಾಗವಹಿಸ್ತಿದ್ದಾನೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕಿದೆ. ಮಗು ತನ್ನ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಪರಾವಲಂಬಿತನ ಇದೆಯಾ ಅಥವಾ ಅವಲಂಬಿತನವಿದೆಯಾ? ಹಾಗೆಯೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನು ಯಾವ ಮಟ್ಟದಲ್ಲಿ ಮತ್ತು ಹೇಗೆ ಆ ಮಗು ಸಾಧನೆ ಮಾಡ್ಬೋದು, ಭಾಗವಹಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳುವುದು ಒಂದು ಮಗುವಿಗೆ ಯಶಸ್ವಿಯಾಗಿ ಸಮನ್ವಯ ಶಿಕ್ಷಣವನ್ನು ಜಾರಿಗೊಳಿಸುವುದಕ್ಕೆ ಪ್ರಮುಖವಾದ ಅಂಶವಾಗಿ ಪರಿಗಣನೆ ಆಗುವಂಥದ್ದು. ಮುಂದುವರೆದು ಮಗುವಿನ ಮಾನಸಿಕ ಲಕ್ಷಣಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ದೈಹಿಕ ಲಕ್ಷಣಗಳಾದರೆ ಹೊರನೋಟಕ್ಕೆ ನಮಗೆ ಕಾಣಸಿಗುವಂಥ ಸಂಗತಿಗಳಾಗಿದ್ದರೆ, ಮಾನಸಿಕ ಸಮಸ್ಯೆಗಳು ಅಥವಾ ಮಾನಸಿಕ ಲಕ್ಷಣಗಳು ಅನ್ನುವುದು ಮಗುವನ್ನು ನಾವು ತೀಕ್ಷ್ಣವಾಗಿ ಗಮನಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ಮಗುವನ್ನು ಆಂತರ್ಯದ ಒಳಹೊಕ್ಕದಾಗ ಮಾತ್ರ ಸಾಧ್ಯ ಆಗುವಂಥದ್ದು. ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಈ ರೀತಿಯಾದಂಥ ಲಕ್ಷಣಗಳು ನಮ್ಮ ಗಮನಕ್ಕೆ ಬರುವಂಥದ್ದು. ಮಾನಸಿಕ ಲಕ್ಷಣಗಳ ಅಡಿಯಲ್ಲಿ ನಾವು ಮಾನಸಿಕ ಸಮಸ್ಯೆಗಳು, ವರ್ತನ ಸಮಸ್ಯೆಗಳು, ಭಾವನಾತ್ಮಕ ಸಮಸ್ಯೆಗಳು ಮತ್ತು ಹೊಂದಾಣಿಕೆ ಸಮಸ್ಯೆಗಳು ಈ ಎಲ್ಲ ಆಯಾಮಗಳಲ್ಲಿ ಮಗು ಅನುಭವಿಸುತ್ತಿರುವಂತಹ ಈ ಸವಾಲುಗಳನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಮೊದಲನೇದಾಗಿ ಮಾನಸಿಕ ಸಮಸ್ಯೆಗಳಂತಂದರೆ ಭಯ, ಉದ್ವೇಗ, ಅಶಾಂತಿ, ಕೋಪ, ಒಂಟಿತನ, ಬೇಸರ, ಕೀಳರಿಮೆ, ಜಗಳಗಂಟಿತನ ಈ ರೀತಿಯ ಬೇರೆ ಬೇರೆ ಬಗೆಯ ಸಮಸ್ಯೆಗಳಲ್ಲಿ ಮಗು ಬಳಲುತ್ತಿರುವುದನ್ನು ನಾವು ಗಮನಿಸ್ಬೋದು. ಅಂದರೆ ಸಮನ್ವಯ ಶಿಕ್ಷಣ ವ್ಯಾಪ್ತಿ ಒಳಗಡೆ ಬಂದಾಗ ಅಥವಾ ವಿಶೇಷ ಶಿಕ್ಷಣದ ವ್ಯಾಪ್ತಿ ಒಳಗಡೆ ಬಂದಾಗ ಹಾಗೂ ಮಗು ತನ್ನ ನ್ಯೂನತೆಯ ಕಾರಣಗಳಿಂದಾಗಿ ಅನುಭವಿಸುತ್ತಿರುವಂಥ ಸಮಸ್ಯೆಗಳಿಂದಾಗಿ ಮಗುವಿಗೆ ಈ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳು ಬಂದಿರುತ್ತೆ. ಯಾವುದೋ ಒಂದು ಅಥವಾ ಎರಡೋ ಅಥವಾ ಅಧಿಕವಾಗಿರುವಂತಹ ಒಂದು ಸಂಕೀರ್ಣವಾದ ಮಾನಸಿಕ ಸಮಸ್ಯೆಗಳು ಬಂದಿರ್ಬೋದು. ಮಗುವಿಯು ಸಹಜವಾಗಿ ಭಯಭೀತನಾಗಿರ್ತಾನೆ. ಯಾಕೆಂದರೆ ಮಗು ಒಂದು ಹೊಸ ಗುಂಪಿನೊಂದಿಗೆ ಬೆರೆಯಲು ನಾವು ಅವಕಾಶ ಒದಗಿಸ್ಕೊಡ್ತಿದ್ದೀವಿ. ಹಾಗೆ ಹೊಸ ಗುಂಪಿನೊಂದಿಗೆ ಬೆರೆತಾಗ ಆತಂಕಕ್ಕೊಳಗಾಗುವಂಥ ಸಂದರ್ಭ ಬರುತ್ತೆ.
ಅಶಾಂತನಾಗಿರ್ತಾನೆ ಮಗು, ಮತ್ತು ತಕ್ಷಣಕ್ಕೆ ಕೋಪ ಮಾಡ್ಕೊಳ್ತಾನೆ. ಯಾಕೆ ಕೋಪ ಅಂತಂದರೆ ತನ್ನ ಅಗತ್ಯತೆಗಳು ಪೂರೈಕೆ ಆಗದೇ ಇದ್ದಾಗ ಸಹಜವಾಗಿ ಮಗುವಿಗೆ ಈ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳು ಬರುತ್ತೆ. ಮತ್ತು ಕೀಳರಿಮೆ ಮನೋಭಾವ ಇರುತ್ತೆ. ನಾನು ಬೇರೆಯವ್ರಿಗಿಂತ ತುಂಬ ಭಿನ್ನ ಮತ್ತು ವ್ಯತ್ಯಾಸವಾಗಿದ್ದೀನಿ ಮತ್ತು ನನ್ನ ಬೌದ್ಧಿಕ ಸಾಮರ್ಥ್ಯಗಳು ಕಂಪ್ಯಾರಿಟಿವ್ಲಿ ಕಡಿಮೆ ಇದೆ ಅನ್ನುವಂಥ ಈ ರೀತಿಯಾದಂಥ ಮತ್ತು ಮತ್ತೊಬ್ಬರು ಅಂದರೆ ನಮಗಿಂತ ಉನ್ನತವಾಗಿರುವಂಥ ಉತ್ತಮವಾಗಿರುವಂಥ ಮಕ್ಕಳ ಜೊತೆ ಹೋಲಿಸಿಕೊಂಡು ಮಕ್ಕಳುಗಳಿಗೆ ಈ ಸಹಜವಾದ ಒಂದು ಕೀಳರಿಮೆ ಮನೋಭಾವ ಬರ್ತಿರುತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ಮಗು ಹೊಂದಿದೆಯಾ ಅಥವಾ ಯಾವ ಸಮಸ್ಯೆಯಿಂದ ಇದೆ, ಆ ಕಾರಣದಿಂದಾಗಿ ಏಕೆ ಮಗುವಿಗೆ ಈ ವಿಡ್ರಾಲ್ ನೇಚರ್ ಬರ್ತಿದೆ ಅಂದರೆ ಭಾಗವಹಿಸ್ತಿಲ್ಲ ಮಗು ಈ ವ್ಯವಸ್ಥೆ ಒಳಗಡೆ, ಇದನ್ನು ನಾವು ಪತ್ತೆ ಹಚ್ಚಿ ಆ ಮೂಲಕ ಮಗುವಿನ ಸಮಸ್ಯೆಯನ್ನು ಹೋಗಲಾಡಿಸಿದಾಗ ಮಾತ್ರ ನಾವು ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸಲು ಸಾಧ್ಯ ಆಗುತ್ತೆ. ಮತ್ತೊಂದು ವರ್ತನ ಸಮಸ್ಯೆಗಳು. ವರ್ತನ ಸಮಸ್ಯೆಗಳಂತಂದರೆ ಅಲ್ಲಿ ಅವಧಾನದ ಕೊರತೆ, ಆತಂಕ, ಬೇಸರ ಮತ್ತು ನಿರಾಸಕ್ತಿ ಬರುವಂಥದ್ದು. ಅಂದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಮಗುವಿಗೆ ಒಂದು ನಿಗದಿತ ಪ್ರಮಾಣದ ಅವಧಾನದ ಅವಶ್ಯಕತೆ ಇದೆ. ಆದರೆ ಮಗು ತಾನು ಹೊಂದಿರುವ ನ್ಯೂನತೆಯ ಕಾರಣದಿಂದಾಗಿ ಅಥವಾ ತಾನು ಹೊಂದಿರುವ ಮಿತಿಯ ಕಾರಣದಿಂದಾಗಿ ಆತನಿಗೆ ಇಲ್ಲಿ ಭಾಗವಹಿಸುವುದಕ್ಕೆ ಅವಧಾನ ಕೊರತೆ ಎದುರಾಗ್ತಿದೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಗುರುತಿಸಬೇಕು. ಮತ್ತು ಇದನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಆ ಮಗುವನ್ನು ನಾವು ಈ ಮುಖ್ಯವಾಹಿನಿ ಒಳಗಡೆ ತರಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತು ಮಗುವಿಗೆ ಆತಂಕ ಇರುವಂಥದ್ದು. ಆತಂಕ ಯಾಕೆ ಇದೆ ಅಂತಂದರೆ ಇಲ್ಲಿ ಪಠ್ಯಕ್ರಮಗಳು ಭಿನ್ನವಾಗಿದೆ, ಕಲಿಕಾ ಕ್ರಮಗಳು ಭಿನ್ನವಾಗಿದೆ, ಕಲಿಕಾ ಅಭ್ಯಾಸಗಳು ಭಿನ್ನವಾಗಿದೆ, ಮೌಲ್ಯಮಾಪನ ಕ್ರಮಗಳು ತುಂಬ ಭಿನ್ನವಾಗಿದ್ದಾಗ ಏನಾಗುತ್ತೆ, ಮಗುವಿಗೆ ಇದೆಲ್ಲವೂ ಮಾನಸಿಕ ಒತ್ತಡವಾಗಿ ಪರಿಣಾಮವನ್ನು ಉಂಟು ಮಾಡ್ತಿದೆ. ಹಾಗಾಗಿ ಈ ಆತಂಕ ಉಂಟಾಗ್ತಿದೆ ಮಗುವಿನಲ್ಲಿ. ಇದನ್ನು ನಾವು ಹೋಗಲಾಡಿಸಬೇಕಿದೆ. ಮತ್ತು ಬೇಸರ ಇದೆ ಮಗುವಿಗೆ. ಬೇಸರ ಇರುವುದು ಒಂದು ನ್ಯೂನತೆ ಇರುವುದರಿಂದ ಮತ್ತು ನ್ಯೂನತೆಯ ಕಾರಣದಿಂದಾಗಿ ಮಗು ಎಲ್ಲ ಅವಕಾಶಗಳಿಂದ ವಂಚಿತನಾಗಿರುವುದರಿಂದ ಬೇಸರವನ್ನು ಹೊಂದಿರ್ತಾನೆ. ಇದನ್ನು ಹೋಗಲಾಡಿಸಬೇಕಿದೆ. ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ಮಗುವಿಗೆ ನಿರಾಸಕ್ತಿ ಇದೆ. ಈ ನಿರಾಸಕ್ತಿಯನ್ನು ಹೋಗಲಾಡಿಸಿ ಒಂದು ಧನಾತ್ಮಕ ಆಸಕ್ತಿಯನ್ನು ನಾವು ಬೆಳೆಸಿದಾಗ ಮಾತ್ರ ನಾವು ಯಶಸ್ವಿಯಾಗಿ ಈ ವ್ಯವಸ್ಥೆ ಒಳಗಡೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತೊಂದು ಮಗುವಿನ ಭಾವನಾತ್ಮಕ ಸಮಸ್ಯೆಗಳು. ಅವುಗಳೆಂದರೆ ಖಿನ್ನತೆ, ದಿಗಿಲು, ಸಾಮಾಜಿಕ ಅಂಜಿಕೆ, ಬದಲಾಗುವ ಮನಸ್ಥಿತಿ ಮತ್ತು ಏಕಾಗ್ರತೆಯ ಕೊರತೆ. ಸೊ ಇವುಗಳೆಲ್ಲವೂ ಮಗು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಉಂಟಾಗುತ್ತಿರುವ ಅಡೆತಡೆಗಳು ಎಂದು ನಾವು ಪರಿಗಣಿಸ್ಬೋದಾಗಿದೆ. ನಾವು ಮಗುವಿನಲ್ಲಿರುವಂಥ ಖಿನ್ನತೆ, ಯಾಕೆ ಖಿನ್ನತೆಗೊಳಗಾಗ್ತಿದ್ದಾನೆ ಮಗು, ಯಾಕೆ ಒಂಟಿಯಾಗಿರ್ತಾನೆ, ಯಾಕೆ ಮಾತನಾಡ್ತಿಲ್ಲ ಮಗು, ಯಾಕೆ ಪದೇ ಪದೇ ತನ್ನ ವರ್ತನೆಯನ್ನು ಸ್ವಭಾವವನ್ನು ಬದಲಾಯಿಸ್ತಿದ್ದಾನೆ, ಯಾಕೆ ಕಲಿಕಾ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಥವಾ ಯಾವುದೇ ನಾವು ಶೈಕ್ಷಣಿಕ ಚಟುವಟಿಕೆಗಳನ್ನು ಮಗುವಿಗೆ ಒದಗಿಸಿಕೊಟ್ಟಾಗಿಯೂ ಸಹ ಆತ ಯಾಕೆ ಅದನ್ನು ಮಾಡುವಲ್ಲಿ, ನಿರ್ವಹಿಸುವಲ್ಲಿ ಮತ್ತು ಅದನ್ನು ಮುಕ್ತಾಯಗೊಳಿಸುವಲ್ಲಿ, ಸಾಧಿಸುವಲ್ಲಿ ಅವನು ಅಸಮರ್ಥನಾಗ್ತಿದ್ದಾನೆ, ಯಾಕೆ ಆಸಕ್ತಿ ತೋರ್ತಿಲ್ಲ. ಇದೆಲ್ಲವೂ ಮಗುವಿನ ಭಾವನಾತ್ಮಕ ಸಮಸ್ಯೆಗಳಾಗಿದೆ. ಇವುಗಳನ್ನು ಅರ್ಥ ಮಾಡಿಕೊಂಡು ಈ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ಹಲವಾರು ಪರಿಹಾರ ಕ್ರಮಗಳಿದೆ. ಆ ಪರಿಹಾರ ಕ್ರಮಗಳಂತಂದರೆ ಮಗುವನ್ನು ನಾವು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಳ್ಬೇಕು, ಆತನ ಭಾವನೆಗಳಿಗೆ ಸ್ಪಂದಿಸಬೇಕು, ಅವನ ಸಮಸ್ಯೆಗಳಿಗೆ ಕಿವಿ ಆಗಬೇಕು, ಆ ಸಮಸ್ಯೆಯ ಹಿನ್ನೆಲೆಗಳೇನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಸಮಸ್ಯೆ ಯಾರಿಂದ ಆಗ್ತಿದೆ, ಯಾವುದರಿಂದ ಆಗ್ತಿದೆ ಅಂತ ತಿಳಿದುಕೊಳ್ಬೇಕು. ಇದನ್ನು ನಾವು ಮಗುವಿನ ಭಾಷೆಯಿಂದಲೇ ತಿಳಿದುಕೊಂಡಾಗ ಮಾತ್ರ ಅದಕ್ಕೆ ಸೂಕ್ತ ಪರಿಹಾರ ಕ್ರಮಗಳನ್ನು ನಾವು ಆಯೋಜಿಸಿ ಅದನ್ನು ಒದಗಿಸಿಕೊಟ್ಟಾಗ ಮಗುವನ್ನು ನಾವು ಈ ಸಮಸ್ಯೆಗಳಿಂದ ಹೊರತರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಹೊಂದಾಣಿಕಾ ಸಮಸ್ಯೆ. ಈ ಹೊಂದಾಣಿಕೆ ಅನ್ನುವಂಥದ್ದು ಪರಿಸರದೊಂದಿಗೆ ಹೊಂದಾಣಿಕೆ, ಸಮುದಾಯದೊಂದಿಗೆ ಹೊಂದಾಣಿಕೆ, ಗುಂಪಿನೊಂದಿಗೆ ಹೊಂದಾಣಿಕೆ. ಇಲ್ಲಿ ಮಗು ತಾನು ಬೆಳೆದು ಬಂದಿರುವಂಥ ವಾತಾವರಣದಿಂದ ಹೊರತಾಗಿ ಸಮುದಾಯದ ಜೊತೆ ಬೆರೆದುಕೊಳ್ಳಬೇಕಿದೆ. ಈ ಸಮುದಾಯದೊಂದಿಗೆ ಬೆರೆತುಕೊಳ್ಳುವಂತಹ ಸಾಮರ್ಥ್ಯಗಳು ಕಡಿಮೆ ಇದೆ ಅಥವಾ ಮನೋಭಾವಗಳು ಕಡಿಮೆ ಇರುತ್ತೆ. ಇದನ್ನು ನಾವು ಸಾಮಾಜಿಕ ಹೊಂದಾಣಿಕಾ ಸಮಸ್ಯೆ ಅಂತ ಪರಿಗಣಿಸ್ಬೋದು. ಮತ್ತು ಗುಂಪಿನೊಂದಿಗೆ ಹೊಂದಾಣಿಕೆ. ಈ ಗುಂಪು ಅಂದರೆ ಕಲಿಯುವವರ ಗುಂಪು, ಪಿಯರ್ ಗ್ರೂಪ್ ಅಂತ ನಾವೇನು ಗಮನಿಸ್ಬೋದು. ಈ ಗುಂಪಿನೊಂದಿಗೂ ಅಂದರೆ ಎಲ್ಲ ರೀತಿಯ ಮಕ್ಕಳ, ಎಲ್ಲ ಸ್ವಭಾವ ಇರುವಂತಹ, ಎಲ್ಲ ಸಂಸ್ಕೃತಿ ಇರುವಂಥ ಮಕ್ಕಳೊಂದಿಗೆ ತಾನು
ಹೊಂದಾಣಿಕೆ ಮಾಡ್ಕೊಳ್ಬೇಕು, ತಾನು ಭಾಗಿಯಾಗಬೇಕು ಅನ್ನುವಂತಹ ಒಂದು ಮನೋ ಸಾಮರ್ಥ್ಯವನ್ನು ಮತ್ತು ಸ್ಥೈರ್ಯವನ್ನು ಒದಗಿಸ್ಕೊಡ್ಬೇಕಿದೆ. ಇದನ್ನು ನಾವು ಗುಂಪಿನ ಹೊಂದಾಣಿಕೆ ಅಂತ. ಮತ್ತೊಂದು, ಮಗು ಯಾವಾಗಲೂ ಏಕಾಂಗಿಯಾಗಿರುವಂಥದ್ದು ಅಥವಾ ಒಂಟಿಯಾಗಿರುವಂಥದ್ದು, ಈ ಸ್ವಭಾವದಿಂದ ಮುಕ್ತಗೊಳಿಸಬೇಕು ಮಗುವನ್ನು. ಹಾಗಾದಾಗ ಮಾತ್ರ ಸಮನ್ವಯ ಶಿಕ್ಷಣದ ವ್ಯವಸ್ಥೆಯ ಒಳಗಡೆ ಸಕ್ರಿಯವಾಗಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಮುಂದುವರಿದು, ಮಗು ಕಲಿಕಾ ಪರಿಸರದಲ್ಲಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ. ಯಾವ್ಯಾವ ಚಟುವಟಿಕೆಗಳಂತ ಬಂದಾಗ ಅದು ಪಠ್ಯ ಚಟುವಟಿಕೆಗಳು, ಸಹಪಠ್ಯ ಚಟುವಟಿಕೆಗಳು, ಪಠ್ಯೇತರ ಚಟುವಟಿಕೆಗಳು. ಈ 3 ಬಗೆಯ ಚಟುವಟಿಕೆಗಳಲ್ಲಿ ಮಗು ನೇರವಾಗಿ ಭಾಗವಹಿಸಬೇಕಿದೆ. ಭಾಗವಹಿಸುವ ರೀತಿ, ಭಾಗವಹಿಸುವ ಬಗೆ, ಭಾಗವಹಿಸಲು ಬೇಕಾಗಿರುವಂಥ ಸಾಮರ್ಥ್ಯಗಳು, ಭಾಗವಹಿಸಲು ಇರುವಂಥ ಆಸಕ್ತಿ ಮತ್ತು ನಿರಾಸಕ್ತಿಗಳು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಿದೆ ನಾವು. ಮಗು ನಾವು ನಿರ್ಮಿಸಿರುವಂತಹ ಒಂದು ಸಮನ್ವಯ ಶಿಕ್ಷಣ ಎನ್ನುವಂತಹ ಕಲಿಕಾ ಪರಿಸರದಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಈ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಹಾಗೆ ಮಾಡುವುದೇ ಸಮನ್ವಯ ಶಿಕ್ಷಣದ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧಿತವಾಗಬೇಕಂತಂದರೆ ಮಗು ಈ ಪ್ರಕ್ರಿಯೆ ಒಳಗಡೆ ಭಾಗವಹಿಸಲಿಕ್ಕಿರುವಂಥ ಅಡೆತಡೆಗಳು ಯಾವುದು, ಅಥವಾ ಯಾವ ಪಠ್ಯ ಅಥವಾ ಪಠ್ಯೇತರ ಚಟುವಟಿಕೆಗಳು ಹಾಗೂ ಸಹಪಠ್ಯ ಚಟುವಟಿಕೆಗಳಲ್ಲಿ, ಉದಾಹರಣೆಗೆ ನಾವು ಒಂದು ಮಗುವಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಬರೆಯುವುದಕ್ಕೆ ಅವಕಾಶ ಒದಗಿಸಿಕೊಟ್ಟಾಗ ಮಗು ಆ ಚಟುವಟಿಕೆಯನ್ನು ಪೂರ್ಣವಾಗಿ ನಿರ್ವಹಿಸಲು ಸಾಧ್ಯ ಆಗ್ತಿದೆಯಾ ಅಥವಾ ಆಗ್ತಿಲ್ವಾ, ಹೆಚ್ಚು ಸಮಯ ತೆಗೆದುಕೊಳ್ತಿದೆಯಾ, ಅಥವಾ ಮಗು ಯಾವ ರೀತಿಯ ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಿದ್ದಾನೆ, ಅವನ ಕ್ವಾಲಿಟಿ ಏನಿದೆ, ಅವನ ಇನ್ವಾಲ್ವ್ಮೆಂಟ್ ಹೇಗಿದೆ, ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕಿದೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಪಠ್ಯವನ್ನು ಕಲಿಬೇಕಾದರೆ ಮಗು ಸರಿಯಾಗಿ ಗಮನಿಸ್ತಿದೆಯಾ, ಸರಿಯಾಗಿ ಕೇಳಿಸ್ಕೊಳ್ತಿದೆಯಾ, ಮಗು ಅರ್ಥ ಮಾಡ್ಕೊಳ್ತಿದೆಯಾ, ಮಗು ಪರಿಕಲ್ಪನೆಗಳನ್ನು ಹೋಲಿಸಿಕೊಳ್ತಿದೆಯಾ, ಮತ್ತು ಮಗು ಪರಿಕಲ್ಪನೆಗಳನ್ನು ಓದುವ ಅಭ್ಯಾಸಗಳನ್ನು ಹೊಂದಿರ್ತಾನ ಮಗು, ಈ ಎಲ್ಲ ಸಾಮರ್ಥ್ಯಗಳು ಯಾವ ಮಟ್ಟದಲ್ಲಿದೆ, ಯಾವ ಪ್ರಮಾಣದಲ್ಲಿದೆ, ಯಾವ ಚಟುವಟಿಕೆಗಳಲ್ಲಿ ಮಗು ಎಷ್ಟು ಮತ್ತು ಹೇಗೆ ಭಾಗವಹಿಸ್ತಿದ್ದಾನೆ. ಉದಾಹರಣೆಗೆ ಭಾಷಾ ಕಲಿಕೆ, ವಿಜ್ಞಾನ ಕಲಿಕೆ, ಸಮಾಜ ವಿಜ್ಞಾನ ಕಲಿಕೆ, ಈ ಎಲ್ಲ ಕಲಿಕೆಗಳಲ್ಲಿ ಮಗುವಿನ ಸಾಧನೆಯ ಮಟ್ಟ ಎಷ್ಟಿದೆ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಿದೆ ನಾವು. ಯಾಕೆಂದರೆ ಈ ಚಟುವಟಿಕೆಗಳ ಮೂಲಕ ನಾವು ಮಗುವಿನಲ್ಲಿ ನಿರೀಕ್ಷೆ ಮಾಡ್ತಿರುವಂಥದ್ದು ಒಂದು ಓದು, ಬರಹ ಮತ್ತು ಆತನ ಬೌದ್ಧಿಕ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸುವುದು, ಮತ್ತು ಮಗುವಿನಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯಗಳಾದ ನೆನಪಿಸಿಕೊಳ್ಳುವಿಕೆ, ಅರ್ಥೈಸಿಕೊಳ್ಳುವಿಕೆ, ಅನ್ವಯಿಸಿಕೊಳ್ಳುವಿಕೆ, ಸಂಶ್ಲೇಷಿಸುವಿಕೆ, ವಿಶ್ಲೇಷಿಸುವಿಕೆ, ಸೃಜಿಸುವಿಕೆ, ಈ ಎಲ್ಲ ಸಾಮರ್ಥ್ಯಗಳನ್ನು ಬೆಳೆಸುವಂಥದ್ದು. ಮತ್ತು ಕೌಶಲಗಳು, ಅದರಲ್ಲಿ ಭಾಷಾ ಕೌಶಲಗಳು, ಭಾಷಾ ಕಲಿಕೆ ಮತ್ತು ಗಣಿತ ಕಲಿಕೆ, ಈ ಎಲ್ಲ ಸಾಮರ್ಥ್ಯಗಳು ಬೆಳಿಬೇಕು ಅಂತಂದರೆ ಮಗು ನಿಗದಿತವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಿದೆಯಾ ಅನ್ನುವುದನ್ನು ನಾವು ಗಮನಿಸಿ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇದರ ಹೊರತಾಗಿ ಶಾಲಾ ಪರಿಸರದಲ್ಲಿ ಅಲ್ಲಿ ನಾವು ಸಂಘಟಿಸುವಂಥ ಚಟುವಟಿಕೆಗಳಲ್ಲಿ ಮಗುವಿನ ಭಾಗವಹಿಸುವಿಕೆ ಹೇಗೆ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ನಾವು ಸಂಘಟಿಸುವಂಥ ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲೆಯ ಬೇರೆ ಬೇರೆ ಕಾರ್ಯಕ್ರಮಗಳು, ಮತ್ತು ರಸಪ್ರಶ್ನೆ, ಸ್ಪರ್ಧೆಗಳು, ಕ್ಷೇತ್ರ ಭೇಟಿ, ಪ್ರವಾಸ, ಇದೆಲ್ಲದರಲ್ಲಿ ಮಗು ಉತ್ಸುಕವಾಗಿ ಭಾಗವಹಿಸುತ್ತಿದೆಯಾ, ಯಾವ ಚಟುವಟಿಕೆಗಳಲ್ಲಿ ಮಗು ಭಾಗವಹಿಸುವುದಕ್ಕೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದೆ ಅಥವಾ ನಿರಾಸಕ್ತಿಯನ್ನು ಹೊಂದಿದೆ, ಮತ್ತು ಪಠ್ಯ ಮತ್ತು ಈ ರೀತಿ ಶಾಲಾ ಚಟುವಟಿಕೆಗಳಲ್ಲಿ ಮಗು ಭಾಗವಹಿಸುವಿನಲ್ಲಿ ಇರುವಂಥ ವ್ಯತ್ಯಾಸಗಳು ಮತ್ತು ಅಂತರಗಳೇನು, ಇದೆಲ್ಲವನ್ನು ನಾವು ಸಮಗ್ರವಾಗಿ ಅರ್ಥೈಸಿಕೊಂಡಾಗ ಮಾತ್ರ ಒಂದು ಮಗುವನ್ನು ನಾವು ಯಶಸ್ವಿಯಾಗಿ ಈ ವ್ಯವಸ್ಥೆ ಒಳಗಡೆ ತಂದು ಆತನಿಗೆ ಬೇಕಾಗಿರುವಂಥ ಶೈಕ್ಷಣಿಕ ಅನುಭವಗಳನ್ನು ಒದಗಿಸಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ಮತ್ತೊಂದು ಬಹುಮುಖ್ಯವಾಗಿ ಮಗುವಿನ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಳ್ಬೇಕಿದೆ ನಾವು. ಸಾಮಾಜಿಕ ಹಿನ್ನೆಲೆ ಎನ್ನುವಂಥದ್ದು ಆತನ ಕುಟುಂಬದ ಸ್ಥಾನಮಾನಗಳೇನು, ಕುಟುಂಬದ ಆರ್ಥಿಕ ವರಮಾನಗಳೇನು, ಮತ್ತು ಆ ಮಗುವಿನ ವೈದ್ಯಕೀಯ ಹಿನ್ನೆಲೆಗಳೇನು, ಶಸ್ತ್ರಚಿಕಿತ್ಸೆಯ ಮತ್ತು ಆ ಮಗುವಿನ ಒಂದು ಔಷಧೋಪಚಾರಗಳು, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಮತ್ತು ಕುಟುಂಬ ಅಂತ ಬಂದಾಗ ಅಲ್ಲಿ ಬರುವಂಥ ಜಾತಿ, ಧರ್ಮ, ಪಂಗಡ, ಆಹಾರ ಕ್ರಮ ಮತ್ತು ರೂಢಿ, ಸಂಪ್ರದಾಯ, ಆಚರಣೆಗಳು, ಈ ಎಲ್ಲ ಆಯಾಮಗಳ ಮೂಲಕವೂ ಮಗುವಿನ ಕುಟುಂಬವನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ತಂದೆ ತಾಯಿಗಳು, ಅವರ ಉದ್ಯೋಗಗಳೇನು, ಮತ್ತು
ಆತನ ಒಡನಾಡಿಗಳು ಯಾರಿದ್ದಾರೆ ಕುಟುಂಬದಲ್ಲಿ, ಮತ್ತು ಇವರ ನಡುವೆ ಇರುವಂತಹ ಸಂಬಂಧಗಳು, ಇದೆಲ್ಲವೂ ಗೊತ್ತಾದಾಗ ಮಾತ್ರ ನಮಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳು ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಮಗುವಿನ ಭಾವಜಗತ್ತನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಾಗುವಂಥದ್ದು. ಮತ್ತು ಕುಟುಂಬದಲ್ಲಿ ಮಗುವಿನ ಸ್ಥಾನ ಏನು, ಅದು ಮೊದಲನೇ ಮಗು ಇದೆಯಾ, ಎರಡನೇ ಮಗು ಇದೆಯಾ, ಅಥವಾ ಕೊನೆಯ ಮಗು ಇದೆಯಾ, ಮತ್ತು ಎಷ್ಟು ಜನ ಕುಟುಂಬದ ಸದಸ್ಯರಿದ್ದಾರೆ, ಈ ಮಗುವಿನಲ್ಲಿ ಯಾವ ಸ್ಥಾನವನ್ನು ಆ ಕುಟುಂಬ ಒದಗಿಸ್ಕೊಟ್ಟಿದೆ, ಮತ್ತು ಅತಿಯಾದ ಕಾಳಜಿ ತೋರಿಸ್ತಿದ್ದಾರೆ ಅಥವಾ ಮಗುವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ನ್ಯೂನತೆ ಕಾರಣದಿಂದಾಗಿ, ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ಮಗುವಿಗೆ ನಾವು ತುಂಬ ಪರಿಣಾಮಕಾರಿಯಾಗಿ ಸ್ಪಂದಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಮಗುವಿನ ಸ್ವಾವಲಂಬಿತನ ಮತ್ತು ಪರಾವಲಂಬನೆ. ಸ್ವಾವಲಂಬಿತನ ಅನ್ನುವಂಥದ್ದು ಮಗು ತನ್ನ ವೈಯಕ್ತಿಕ ಚಟುವಟಿಕೆಗಳನ್ನು, ಶೈಕ್ಷಣಿಕ ಚಟುವಟಿಕೆಗಳನ್ನು ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಇಲ್ಲಿ ಭಾಗವಹಿಸುವುದಕ್ಕೆ ಅಥವಾ ಈ ಚಟುವಟಿಕೆಗಳನ್ನು ನಿರ್ವಹಿಸುವುದಕ್ಕೆ ಒಂದು ಸ್ವಾವಲಂಬಿಯಾದ ಸಾಮರ್ಥ್ಯ ಇದೆಯಾ, ಅಥವಾ ಎಲ್ಲ ಚಟುವಟಿಕೆಗಳಲ್ಲೂ ಮಗು ಬೇರೆಯವ್ರ ಮೇಲೆ ಪರಾವಲಂಬಿತನ ಆಗಿದ್ದಾನ ಅನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಸ್ವಾವಲಂಬಿ ಇರುವಂತಹ ಪರಿಸ್ಥಿತಿಗಳೇ ಬೇರೆ ಮತ್ತು ಪರಾವಲಂಬಿತನದ ಪರಿಸ್ಥಿತಿಗಳೇ ಬೇರೆ. ಪರಾವಲಂಬಿತನ ಇದ್ದಾಗ ಮಗು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಂದರ್ಭಗಳು ತುಂಬ ಕಡಿಮೆ ಇರುತ್ತೆ. ಅದಕ್ಕನುಗುಣವಾಗಿ ನಾವು ಒಂದು ಬೋಧನಾ ಮತ್ತು ಕಲಿಕಾ ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ. ಮತ್ತೊಂದು ಮಗುವಿನ ಹೊಂದಾಣಿಕೆ ಬಗ್ಗೆ. ಇಲ್ಲಿ ಮಗು ಇತರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನೋಭಾವಗಳು ಮತ್ತು ಯಾವ ರೀತಿಯ ಅಭ್ಯಾಸಗಳನ್ನು ಹೊಂದಿದೆ ಮಗು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದೆ. ಮುಖ್ಯವಾಗಿ ಆತ ಸ್ನೇಹಿತರೊಂದಿಗೆ ಯಾವ ರೀತಿ ಭಾವನೆಗಳನ್ನು ಹೊಂದಿದ್ದಾನೆ, ಒಂದು ತಾರತಮ್ಯವಾಗಿರುವಂಥ ಭಾವನೆ ಇದೆಯಾ ಅಥವಾ ಸಮಾನವಾದ ಭಾವನೆಗಳಿದೆಯಾ, ಸ್ನೇಹಿತರೊಂದಿಗೆ ಪದೇ ಪದೇ ಜಗಳ ಆಡುವಂಥದ್ದು ಅಥವಾ ಘರ್ಷಣೆ ಮಾಡಿಕೊಳ್ಳುವಂಥದ್ದು ಅಥವಾ ಅವರುಗಳಿಂದ ಮುಕ್ತವಾಗಿರುವಂಥದ್ದು, ಈ ಥರದ್ದು ಹವ್ಯಾಸಗಳೇನಿದೆ ಅಥವಾ ಈ ಥರದ ಸ್ವಭಾವಗಳೇನಿದೆ ಅನ್ನೋದು ನಾವು ಗುರುತಿಸ್ಕೊಳ್ಬೇಕು. ಮತ್ತು ಮುಖ್ಯವಾಗಿ ಮಗುವಿನ ಭಾಷೆ ಯಾವುದು, ಆತನ ಸಂಪ್ರದಾಯ, ಆಚರಣೆಗಳು, ಹವ್ಯಾಸಗಳು ಯಾವುದು ಅನ್ನೋದನ್ನು ಸಹ ನಾವು ದೃಢೀಕರಿಸ್ಕೊಳ್ಬೇಕಿದೆ. ಭಾಷೆ ಅಂತ ಬಂದಾಗ ಮಗುವಿನ ಮನೆಯ ಭಾಷೆ ಯಾವುದು, ಮಗುವಿನ ಕಲಿಕೆಯ ಭಾಷೆ ಯಾವುದು, ಯಾವ ಭಾಷೆಯಲ್ಲಿ ಮಗು ಸಮರ್ಥನಾಗಿದ್ದಾನೆ ಅಥವಾ ಮಿತಿಯನ್ನು ಹೊಂದಿದ್ದಾನೆ ಅಂತ ತಿಳ್ಕೊಳ್ಬೇಕಿದೆ. ಮತ್ತು ಮಗುವಿನ ಆಹಾರ ಪದ್ಧತಿ ಮತ್ತು ಕ್ರಮಗಳು, ಮಗುವಿನ ಜೀವನ ಶೈಲಿ ಏನು, ಆತನ ಆಚಾರ ವಿಚಾರಗಳೇನಿದೆ, ಮತ್ತು ರೂಢಿ ಸಂಪ್ರದಾಯಗಳು ಅಂದರೆ ಧಾರ್ಮಿಕ ಸಂಪ್ರದಾಯಗಳಾಗಿರ್ಬೋದು, ಸಾಮಾಜಿಕ ಸಂಪ್ರದಾಯಗಳಾಗಿರ್ಬೋದು, ಮತ್ತು ಮಗು ತನ್ನ ದೈನಂದಿನ ಬದುಕಿನಲ್ಲಿ ಹೊಂದಿರುವಂಥ ಅಭ್ಯಾಸಗಳೇನು, ಯಾವುದನ್ನು ರೂಢಿ ಮಾಡ್ಕೊಂಡಿರ್ತಾನೆ ಮಗು. ಉದಾಹರಣೆಗೆ ಸಂಗೀತ ಕೇಳುವುದು, ಹಾಡು ಹೇಳುವುದು, ಚಿತ್ರಕಲೆ ಬರೆಯುವುದು, ಮತ್ತು ಹೊಸ ಹೊಸ ಸ್ಥಳಗಳಿಗೆ ಭೇಟಿ ಕೊಡುವಂಥದ್ದು, ಫೋಟೋಗ್ರಫಿ, ಸಿನಿಮಾ ನೋಡುವಂಥದ್ದು, ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥದ್ದು, ಹಲವಾರು ಅಭ್ಯಾಸಗಳನ್ನು ಮಗು ಯಾವುದರಲ್ಲಿ ಸಕಾರಾತ್ಮಕವಾಗಿ ಮಗು ಸ್ಪಂದಿಸ್ತಿದ್ದಾನೆ ಮತ್ತು ಯಾವುದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾನೆ ಅನ್ನೋದನ್ನು ತಿಳ್ಕೊಳ್ಬೇಕಿದೆ. ಈ ಎಲ್ಲ ಆಯಾಮಗಳಲ್ಲಿ ಮಗುವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಅವನಿಗನುಗುಣವಾಗಿ ನಾವು ಶಾಲೆ ಮತ್ತು ಕಲಿಕಾ ಪರಿಸರವನ್ನು ರೂಪಿಸುವುದಕ್ಕೆ ಇದು ಸಹಾಯ ಆಗುತ್ತೆ. ಮತ್ತೊಂದು ಒಂದು ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿ ಪ್ರಧಾನವಾದಂಥ ಅಂಶ ಯಾವುದಿದೆ ಅಂದರೆ ಸಮನ್ವಯ ಶಾಲೆಗಳ ನೀತಿಗಳು ಮತ್ತು ಅಭ್ಯಾಸಗಳನ್ನು ನಾವು ತಿಳಿದುಕೊಳ್ಳಬೇಕಿದೆ. ಒಂದು ಸಾಮಾನ್ಯ ಶಾಲೆಯನ್ನು ನಾವಿಂದು ಸಮನ್ವಯ ಶಾಲೆಯನ್ನಾಗಿ ಪರಿವರ್ತಿಸಿ ಆ ಒಂದು ಪರಿಸರದಲ್ಲಿ ಎಲ್ಲ ರೀತಿಯ ಮಕ್ಕಳು ಸಮಾನವಾಗಿ ಕಲಿಯುವ ಹಾಗೆ ಒಂದು ಶೈಕ್ಷಣಿಕ ಪರಿಸರವನ್ನು ನಿರ್ಮಿಸಲು ಹೊರಟಿದ್ದೀವಿ ನಾವು. ಈ ಪರಿಸರದಲ್ಲಿ ನಾವು ಈಗಿರುವಂಥ ವ್ಯವಸ್ಥೆಯಲ್ಲಿ ಕೆಲವೊಂದು ಸುಧಾರಣೆಗಳನ್ನು ನಾವು ಮಾಡ್ಕೊಳ್ಬೇಕಿದೆ. ಹಾಗಿದ್ದಾಗ ಮಾತ್ರ ಎಲ್ಲ ರೀತಿಯ ಮಕ್ಕಳು ಬಂದು ಯಾವುದೇ ಅಡೆತಡೆಗಳಿಲ್ಲದೆ ಕಲಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಸಮನ್ವಯ ಶಾಲೆಗಳ ನೀತಿಗಳು ಹೇಗಿರಬೇಕು ಅಂತ ಅಂದರೆ ಅದು ಎಲ್ಲ ಶಾಲೆಗಳು ಸಮಾನತೆಯ ತತ್ವದ ಆಧಾರದ ಮೇಲೆ ರೂಪುಗೊಳ್ಳಬೇಕಿದೆ. ನಾವು ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ರೀತಿಯ ಮಕ್ಕಳು ಮುಕ್ತವಾಗಿ ಶಾಲೆಗೆ ದಾಖಲಾಗಿ ಶೈಕ್ಷಣಿಕ ಅನುಭವಗಳನ್ನು ಪಡೆದುಕೊಳ್ಳುವ ಹಾಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಿದೆ. ಮತ್ತು ಇವತ್ತು ನಾವು ಒಂದು ಲೇಬಲ್ ಮಾಡಬಾರ್ದಿದೆ ಮಗುವಿಗೆ, ಅಂದರೆ ನನ್ನ ಶಾಲೆ ಕೇವಲ ಇಂಥ ಮಕ್ಕಳಿಗೆ ಮಾತ್ರವೇ ಇದೆ ಅನ್ನುವಂತಹ ಈ ನಿಬಂಧನೆಗಳನ್ನು ಕಳಚಿಕೊಂಡು ಮಗುವಿಗೆ ಎಲ್ಲ ರೀತಿಯ ಮಕ್ಕಳಿಗೆ ನಾವು ಬಂದು ಭಾಗವಹಿಸುವ, ಕಲಿಯುವ ಒಂದು ಮುಕ್ತ ವಾತಾವರಣವನ್ನು ಒದಗಿಸಿಕೊಡಬೇಕು. ಎಲ್ಲ ಮಕ್ಕಳಿಗೂ ಸಮಾನವಾದ ಕಲಿಕಾವಕಾಶಗಳನ್ನು ಕಲ್ಪಿಸಿಕೊಡಬೇಕಿದೆ. ಮಗು ಕೇವಲ ಶಾಲೆ ಒಳಗಡೆಗೆ ಬರಲಿಕ್ಕಷ್ಟೇ ಸಮಾನತೆಯ ಆಧಾರವಲ್ಲ, ಶಾಲೆ ಒಳಗಡೆಗೆ ಬಂದಾಗಿಯೂ ಕಲಿಕಾ ಪರಿಸರ ಅಂತ ಇದೆಯಲ್ಲ, ಆ ಕಲಿಕಾ ಪರಿಸರದಲ್ಲೂ
ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಅದು ಪಠ್ಯವಸ್ತು, ಶಿಕ್ಷಕರು, ಕಲಿಕಾ ಸಂಪನ್ಮೂಲಗಳು, ಕಲಿಕಾ ಚಟುವಟಿಕೆಗಳು ಮತ್ತು ಮೌಲ್ಯಮಾಪನ ವಿಧಾನಗಳು ಎಲ್ಲ ಆಯಾಮಗಳಲ್ಲೂ ಸಮಾನತೆಯನ್ನು ನಾವು ಒದಗಿಸಿಕೊಟ್ಟಾಗ ಮಾತ್ರ ನಾವು ಸಮನ್ವಯ ಶಾಲೆಯನ್ನು ತುಂಬ ಅದ್ಭುತವಾಗಿ ರೂಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಸಮನ್ವಯ ಶಾಲೆಗಳು ಹೇಗಿರಬೇಕಂತಂದರೆ ಮಕ್ಕಳ ಶೈಕ್ಷಣಿಕ ಹಕ್ಕನ್ನು ಪ್ರತಿಪಾದಿಸಬೇಕು. ಮಗುವಿಗೆ ಶಿಕ್ಷಣ ಹಕ್ಕಿದೆ ಅಂದರೆ ಮಗು ತಾನು ಶಿಕ್ಷಣವನ್ನು ಪಡೆದುಕೊಳ್ಳುವಂತಹ ಒಂದು ಸ್ವಾಭಾವಿಕ ಹಕ್ಕು ಆತ ಹೊಂದಿರ್ತಾನೆ. ಆ ಹಕ್ಕನ್ನು ನಾವು ಒದಗಿಸ್ಕೊಡ್ಬೇಕಿದೆ. ಅದೇ ಸಮನ್ವಯ ಶಾಲೆಯ ನೀತಿಯಾಗಿ ಬದಲಾಗಬೇಕು. ಮತ್ತೊಂದು ಸ್ವಾತಂತ್ರ್ಯದ ಹಕ್ಕು. ಮಗು ಮುಕ್ತವಾಗಿ ಬದುಕುವ, ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುವ, ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಮತ್ತು ಶಿಕ್ಷಣವನ್ನು ಪಡೆದುಕೊಳ್ಳುವ ಈ ಎಲ್ಲ ಸ್ವಾತಂತ್ರ್ಯವನ್ನು ಮಗು ಬದುಕುವ ಎಲ್ಲ ನೆಲೆಗಟ್ಟಿನಲ್ಲೂ ಒದಗಿಸ್ಕೊಡ್ಬೇಕಿದೆ ನಾವು. ಮತ್ತೊಂದು ಮಗು ಭಾಗವಹಿಸುವಿಕೆಗೆ ಮುಕ್ತ ಅವಕಾಶಗಳನ್ನು ಒದಗಿಸ್ಕೊಡಬೇಕು. ನಾವು ಸಂಪನ್ಮೂಲ ಕೊಠಡಿ ಅಂತನೋ, ಪ್ರಯೋಗಾಲಯ ಅಂತನೋ, ಗ್ರಂಥಾಲಯಗಳಂತನೋ, ಕಚೇರಿಗಳು, ತರಗತಿಗಳು, ಈ ಬೇರೆ ಬೇರೆ ಮಗು ಒಂದು ಶಾಲೆಯ ಒಳಗಡೆ ಒಡನಾಡುವಂತಹ ಸಂದರ್ಭಗಳೇನಿದೆ, ಈ ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಯಾವುದೇ ಅಡೆತಡೆಗಳಿರಬಾರ್ದು. ಅದು ಭೌತಿಕ ಪರಿಸರವಾಗಲಿ ಅಥವಾ ನಮ್ಮ ತಾತ್ವಿಕ ಆಲೋಚನೆ ಚಿಂತನೆಗಳಾಗಿರಲಿ, ಇದೆಲ್ಲವೂ ಯಾವುದೇ ಅಡೆತಡೆಗಳಿಲ್ಲದೆ ನಾವು ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಟ್ಟಾಗ ಮಾತ್ರ ನಾವು ತುಂಬ ಯಶಸ್ವಿಯಾಗಿ ಸಮನ್ವಯ ಶಿಕ್ಷಣವನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ಶಾಲೆಯ ಭೌತಿಕ ಪರಿಸರವನ್ನು ಸಮನ್ವಯ ಸ್ನೇಹಿಯನ್ನಾಗಿಸಬೇಕು. ಇವತ್ತು ಇರುವಂಥ ಬಹುತೇಕ ಶಾಲಾ ಕಟ್ಟಡಗಳು ಸಮನ್ವಯ ಸ್ನೇಹಿ ಆಗಿರುವುದಿಲ್ಲ ಅನ್ನುವುದನ್ನು ನಾವು ಪರಿಗಣಿಸಿದಾಗ ಮಾತ್ರ ಈ ಒಂದು ಶಾಲಿನ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೋದು. ಅಂದರೆ ಒಂದು ಕಟ್ಟಡ ಮಗು ಸುಲಭವಾಗಿ, ಉದಾಹರಣೆಗೆ ಮಗುವಿಗೆ ದೈಹಿಕ ನ್ಯೂನತೆ ಇದೆ, ಆತ ಒಂದು ವೀಲ್ ಚೇರ್ ಮೇಲೆ ಬರ್ತಿದ್ದಾನೆ ಅಂತಂದರೆ ಆತ ಒಂದು ಶಾಲೆ ಒಳಗಡೆನ ಎಲ್ಲ ಪರಿಸರದಲ್ಲೂ ಸುಲಭವಾಗಿ ಸಂಚರಿಸುವ ಹಾಗೆ ಯಾವುದೇ ಮೆಟ್ಟಿಲುಗಳಿಲ್ಲದ, ಯಾವುದೇ ಅಡೆತಡೆಗಳಿಲ್ಲದ ಒಂದು ಭೌತಿಕ ಪರಿಸರವನ್ನು ನಾವು ನಿರ್ಮಿಸಬೇಕಿದೆ. ಹಾಗೆ ದೃಷ್ಟಿಯ ಸವಾಲುಗಳುಳ್ಳ ಮಕ್ಕಳಿಗೆ ಅವರಿಗೆ ಸೂಚನಾ ಫಲಕಗಳು, ಅದು ಬ್ರೈಲ್ ಲಿಪಿ ಬೇಕಿದ್ರೆ ಅಥವಾ ದಪ್ಪಾಕ್ಷರಗಳಲ್ಲಿ ಬೇಕಿದ್ರೆ, ಹೀಗೆ ಅವರ ಅಗತ್ಯತೆಗಳಿಗೆ ಅನುಗುಣವಾಗಿ ನಾವು ಶಾಲೆಯ ಭೌತಿಕ ಪರಿಸರವನ್ನು, ಮುಖ್ಯವಾಗಿ ಶೌಚಾಲಯಗಳು, ಗ್ರಂಥಾಲಯಗಳು, ಕಚೇರಿಗಳು, ತರಗತಿಗಳು, ಪ್ರಯೋಗಶಾಲೆಗಳು, ಇದೆಲ್ಲದರಲ್ಲೂ ಮಗು ಓಡಾಡುವುದಕ್ಕೆ, ಸಂಚಾರ ಮಾಡುವುದಕ್ಕೆ ಯಾವುದೇ ಅಡೆತಡೆಗಳಿರಬಾರ್ದು. ಆ ರೀತಿಯಾದಂಥ ಒಂದು ಭೌತಿಕ ಪರಿಸರವನ್ನು ನಾವು ಒದಗಿಸ್ಕೊಡ್ಬೇಕಿದೆ. ಮತ್ತು ವಿಶೇಷ ಅಗತ್ಯವುಳ್ಳವರಿಗಾಗಿ ವಿಶೇಷ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ನಾವು. ಅಂದರೆ ಇಲ್ಲಿ ಮಕ್ಕಳುಗಳಿಗೆ ಪಾರ್ಕಿಂಗ್ ಸಂಬಂಧಪಟ್ಟ ಹಾಗೆ, ಶೌಚಾಲಯಗಳಿಗೆ ಸಂಬಂಧಪಟ್ಟ ಹಾಗೆ, ಅವರ ವಿಶ್ರಾಂತಿ ಕೊಠಡಿಗಳಿಗೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲ ಕೊಠಡಿಗಳು, ಮತ್ತು ಮಗುವಿಗೆ ವೈದ್ಯಕೀಯ ಸೌಲಭ್ಯಗಳು, ಮತ್ತು ವಿಶೇಷವಾದಂತಹ ಆಪ್ತ ಸಮಾಲೋಚನಾ ಕೇಂದ್ರಗಳು, ಇದೆಲ್ಲವೂ ಆ ಮಕ್ಕಳಿಗೆ ವಿಶೇಷವಾಗಿ ನಾವು ಒದಗಿಸ್ಕೊಡ್ಬೇಕು. ಹಾಗಿದ್ದಾಗ ಮಾತ್ರ ಮಗು ತಾನು ಹೊಂದಿರುವಂಥ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತೊಂದು, ಮಗುವಿಗೆ ಉಚಿತ ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಿದೆ ನಾವು. ಆರೋಗ್ಯ ಸೌಲಭ್ಯಗಳು ಒದಗಿಸ್ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿಯೂ ಸಹ ಆಗಿದೆ. ಮತ್ತೊಂದು ವೈದ್ಯಕೀಯ ಸೌಲಭ್ಯಗಳು, ಅದಕ್ಕೋಸ್ಕರ ನಾವು ಒಂದಷ್ಟು ಮೆಡಿಕಲ್ ಕ್ಯಾಂಪ್ಗಳನ್ನು, ಫ್ರೀ ಚೆಕಪ್ಗಳನ್ನು, ಅದು ಬ್ಲಡ್ ಚೆಕಪ್ಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳನ್ನು ಪರೀಕ್ಷೆ ಮಾಡಿಸುವಂಥದ್ದು ನಿರಂತರವಾಗಿ, ಮತ್ತು ಮಗುವಿಗೆ ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನು ಒದಗಿಸಿಕೊಡುವಂಥದ್ದು, ಮಗು ಯಾವ ರೀತಿಯಾದಂಥ ಸಮಸ್ಯೆ, ಕಾಯಿಲೆ ಅಥವಾ ಅನಾರೋಗ್ಯದಿಂದ ಬಳಲ್ತಿದೆ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಉಚಿತವಾಗಿ ಶಾಲೆಯಲ್ಲಿ ಒದಗಿಸಿಕೊಟ್ಟಾಗ ಮಗು ಶಾಲೆಗೆ ಮುಕ್ತವಾಗಿ ಬರುವುದಕ್ಕೆ ಸಾಧ್ಯವಾಗುವಂಥದ್ದು. ಮತ್ತು ವಿಶೇಷ ಸಂಪನ್ಮೂಲಗಳನ್ನು ಮಕ್ಕಳುಗಳಿಗೆ ಒದಗಿಸ್ಕೊಡ್ಬೇಕಿದೆ ನಾವು. ಮಗು ತನ್ನ ಮಿತಿಯ ಕಾರಣದಿಂದಾಗಿ ಆತ ಕೇಳಲು ಸಾಧ್ಯವಾಗದೇ ಇರ್ಬೋದು, ನೋಡಲು ಸಾಧ್ಯವಾಗದೇ ಇರ್ಬೋದು, ಮಾತನಾಡಲು ಸಾಧ್ಯವಾಗದೇ ಇರ್ಬೋದು. ಇಂತಹ ಸಂದರ್ಭದಲ್ಲಿ ಆ ಮಿತಿಗೆ ಪರ್ಯಾಯವಾಗಿ ನಾವು ಉದಾಹರಣೆಗೆ ಒಂದು ಶ್ರವ್ಯ ಗ್ರಂಥಾಲಯಗಳು, ರಿಸೋರ್ಸ್ ರೂಮ್ ಅನ್ನುವಂಥದ್ದು, ನಾವೀನ್ಯ ಕಲಿಕಾ ಅಭ್ಯಾಸಗಳು, ಇನೋವೇಟಿವ್ ಟೀಚಿಂಗ್ ಮತ್ತು ಲರ್ನಿಂಗ್ ರಿಸೋರ್ಸಸ್ಗಳು, ಇವುಗಳನ್ನು ಒದಗಿಸ್ಕೊಡ್ಬೇಕಿದೆ ಮಕ್ಕಳುಗಳಿಗೆ. ಅವರಿಗೆ ನಾವು ಮುಂದಿನ ಸಾಲಿನಲ್ಲಿ ಕೂರಿಸುವಂಥದ್ದು, ಅವರ ಆದ್ಯತೆಗಳಿಗೆ ಅಥವಾ ಅವರ ಬೇಡಿಕೆಗಳಿಗೆ ತತ್ಕ್ಷಣ ಸ್ಪಂದಿಸುವಂಥದ್ದು, ಅವರ ಮನವಿಗೆ ನಾವು ತುರ್ತಾಗಿ ಪರಿಹಾರ ಕ್ರಮಗಳನ್ನು ಒದಗಿಸ್ಕೊಡುವಂಥದ್ದು, ಹೀಗೆ ಅವ್ರಿಗೆ ನಾವು ಬೇಕಾಗಿರುವಂಥ ಸವಲತ್ತುಗಳನ್ನು ಒದಗಿಸ್ಕೊಡುವಂಥದ್ದು ಭಾಳ ಮುಖ್ಯವಾದ ಸಂಗತಿ. ಮತ್ತು ಶೈಕ್ಷಣಿಕ, ಸಾಮಾಜಿಕ ಮತ್ತು ಜೀವನ ಕೌಶಲಗಳನ್ನು ನಾವು ಬೆಳೆಸಬೇಕಿದೆ. ಶಾಲೆಗಳ ನೀತಿಗಳು ಹೇಗಿರಬೇಕಂತಂದರೆ
ಆತನಿಗೆ ಬೇಕಾಗಿರುವಂಥ ಶೈಕ್ಷಣಿಕ ಕೌಶಲ್ಯಗಳು ಯಾವುದು, ಮತ್ತು ಸಾಮಾಜಿಕ ಕೌಶಲ್ಯಗಳು ಮತ್ತು ಜೀವನ ಕೌಶಲ್ಯಗಳು, ತನ್ನ ವೈಯಕ್ತಿಕ ಬದುಕಿನ ನಿರ್ವಹಣೆಗೆ, ಒಂದು ಸಾಮಾಜಿಕ ಬದುಕಿನ ನಿರ್ವಹಣೆಗೆ ಮತ್ತು ವೃತ್ತಿ ಹಾಗೂ ಶೈಕ್ಷಣಿಕ ಬದುಕಿನ ನಿರ್ವಹಣೆಗೆ ಅಗತ್ಯವಿರುವಂತಹ ಕೌಶಲ್ಯಗಳು ಯಾವುದು, ಆ ಕೌಶಲ ಅದು ಮಾತನಾಡುವ ಕೌಶಲ, ಸಂವಹನ ಕೌಶಲ, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಸ್ಕಿಲ್ಗಳು, ಮ್ಯಾನಿಪುಲೇಟಿವ್ ಸ್ಕಿಲ್ಸ್ಗಳು, ಡ್ರಾಯಿಂಗ್ ಸ್ಕಿಲ್ಲು, ಪೇಂಟಿಂಗ್ ಸ್ಕಿಲ್ಲು, ಟೆಕ್ನಾಲಜಿಕಲ್ ಸ್ಕಿಲ್ಸ್ಗಳು, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸ್ಕಿಲ್ಗಳನ್ನು ಡೆವಲಪ್ ಮಾಡಬೇಕಿದೆ. ಮಗು ತಾನು ತನ್ನ ಜ್ಞಾನದ ಮೂಲಕ ಒಂದು ಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಕೌಶಲ್ಯಗಳನ್ನು ಮಗುವಿಗೆ ಕಲಿಸಬೇಕಾಗಿರೋದು ತುಂಬ ಮುಖ್ಯವಾದ ಸಂಗತಿ. ಹಾಗಿದ್ದಾಗ ಮಾತ್ರ ಮಗುವನ್ನು ಸಬಲೀಕರಣ ಮಾಡಬಹುದು. ಮತ್ತು ವಿಶೇಷವಾಗಿ ಮಗುವಿಗೆ ಬೇಕಾಗಿರುವಂಥ ವಿದ್ಯಾರ್ಥಿ ವೇತನ ಮತ್ತು ಮೀಸಲಾತಿ ಇವುಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಸಮನ್ವಯ ಶಾಲೆಗಳು ಸಮನ್ವಯ ಸ್ನೇಹಿಯಾಗಿ ಬದಲಾವಣೆ ಆಗುವಂಥದ್ದು. ಮತ್ತೊಂದು ಅಭ್ಯಾಸಗಳು ನಾವೀನ್ಯ ಕಲಿಕಾ ಅಭ್ಯಾಸಗಳು, ಅಂದರೆ ಸಹಕಾರ ಕಲಿಕೆ, ಗುಂಪು ಕಲಿಕೆ, ವಿದ್ಯುನ್ಮಾನ ಕಲಿಕೆ ಮತ್ತು ಅಂತರ್ಜಾಲ ಕಲಿಕೆ, ನಾಟಕೀಕರಣ, ಕಥಾ ನಿರೂಪಣೆ, ಹೀಗೆ ಇವೆಲ್ಲವೂ ಮಗು ಬಹು ಇಂದ್ರಿಯಗಳ ಮೂಲಕ ಭಾಗವಹಿಸಬಹುದಾದಂತಹ ಕಲಿಕಾ ಸಾಧ್ಯತೆಗಳು. ಅಂದರೆ ಮಗುವಿಗೆ ಯಾವುದೋ ಒಂದು ಇಂದ್ರಿಯದ ಮಿತಿ ಅಥವಾ ದೋಷವನ್ನು ಹೊಂದಿದರೆ ಮತ್ತೊಂದು ಇಂದ್ರಿಯದ ಮೂಲಕ ಕಲಿಕಾ ಅನುಭವಗಳನ್ನು ಪಡೆದುಕೊಳ್ಳಬಹುದು. ಹಾಗಾಗಿ ಸಹಕಾರ ಕಲಿಕೆ ಅನ್ನುವಂಥದ್ದು, ಗುಂಪು ಕಲಿಕೆ ಮತ್ತು ಟೆಕ್ನಾಲಜಿಕಲ್ ಲರ್ನಿಂಗ್ ಅಥವಾ ಲರ್ನಿಂಗ್ ಅನ್ನುವಂಥದ್ದು, ಮತ್ತು ಮಾಧ್ಯಮಗಳ ಮೂಲಕ ಕಲಿಕೆ, ಮತ್ತು ಈ ಎಲ್ಲ ಕಲಿಕೆಗಳು ಬಹು ಇಂದ್ರಿಯ ಕಲಿಕೆಗೆ ಹೆಚ್ಚಿನ ಪ್ರಚೋದನೆಯನ್ನು ಒದಗಿಸಿಕೊಡ್ತಿದೆ. ಆಗ ಮಗುವಿಗೆ ನಾವು ಸೂಕ್ತವಾದಂಥ ಕಲಿಕಾ ಅನುಭವಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತು ನಾಟಕೀಕರಣ, ಕಥಾ ನಿರೂಪಣ, ಈ ರೀತಿಯಾದಂತಹ ಹೊಸ ತಂತ್ರಗಳು ಮಗುವಿಗೆ ಕಲಿಕಾ ಆಸಕ್ತಿಯನ್ನು ಹೆಚ್ಚು ವೃದ್ಧಿಸುವಲ್ಲಿ ಸಹಕಾರಿಯಾಗಿದೆ. ನಾವೀನ್ಯ ಬೋಧನಾ ವಿಧಾನಗಳು ಸಹ ಹೌದು. ಇಲ್ಲಿ ಚಟುವಟಿಕಾ ವಿಧಾನ, ಪ್ರಾಯೋಗಿಕ ವಿಧಾನ ಮತ್ತು ಪ್ರಾತ್ಯಕ್ಷಿಕ ವಿಧಾನ. ಚಟುವಟಿಕೆ ವಿಧಾನ ಇದು ಮಾಡಿ ಕಲಿ ಅನ್ನುವಂಥ ಸಿದ್ಧಾಂತದ ಆಧಾರದ ಮೇಲೆ ರೂಪುಗೊಂಡಿರುವಂಥದ್ದು. ಪ್ರತಿಯೊಂದು ಮಗು ಚಟುವಟಿಕೆಗಳಲ್ಲಿ ನಿರಂತರವಾಗಿ ಭಾಗವಹಿಸಿದಾಗ ಮಾತ್ರ ಹೆಚ್ಚಿನ ಕಲಿಕಾ ಅನುಭವಗಳನ್ನು ಒದಗಿಸಿಕೊಡ್ತಾನೆ. ಇಲ್ಲಿ ಕೇಳಿ ಕಲಿ, ನೋಡಿ ಕಲಿ ಅನ್ನುವುದಕ್ಕಿಂತಲೂ ತುಂಬ ಪ್ರಧಾನವಾಗಿರುವಂತಹ ಈ ಚಟುವಟಿಕಾ ವಿಧಾನ ಆ ಮೂಲಕ ಮಗುವಿನ ಬೌದ್ಧಿಕ ಸಾಮರ್ಥ್ಯಗಳ ಬೆಳವಣಿಗೆ ತುಂಬ ತೀಕ್ಷ್ಣವಾಗಿರುವಂಥದ್ದು. ಹಾಗೆ ಪ್ರಾಯೋಗಿಕ ವಿಧಾನ ಅಥವಾ ಪ್ರಾತ್ಯಕ್ಷಿಕ ವಿಧಾನ, ಎರಡೂ ವಿಧಾನಗಳಲ್ಲಿ ಮಗುವಿಗೆ ಅಮೂರ್ತ ಪರಿಕಲ್ಪನೆಗಳನ್ನು ನೇರವಾಗಿ ಅಭ್ಯಸಿಸುವಂತಹ ಅವಕಾಶಗಳನ್ನು ನಾವು ಒದಗಿಸ್ಕೊಡ್ಬೋದು. ಆ ನೇರ ಅನುಭವಗಳು ಪ್ರಾಯೋಗಿಕ ಮತ್ತು ಪ್ರಾತ್ಯಕ್ಷಿಕ ವಿಧಾನದ ಮೂಲಕ ಮಕ್ಕಳುಗಳಿಗೆ ಸಿಗುತ್ತೆ. ಮತ್ತೆ ಮುಂದುವರಿದು ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳು. ಇಲ್ಲಿ ನಾವೀನ್ಯ ರೀತಿಯಾದಂಥ ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳನ್ನು ನಾವು ಒದಗಿಸ್ಕೊಡ್ಬೇಕು. ಅವುಗಳ ತಯಾರಿ, ಅವುಗಳ ಅಭಿವೃದ್ಧಿ ಮತ್ತು ಬಳಕೆ. ಇಲ್ಲಿ ವಿಶೇಷ ಮಕ್ಕಳ ಅಗತ್ಯತೆಗಳಿಗೆ ಅನುಗುಣವಾಗಿ ನಾವು ಬೋಧನಾ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಮತ್ತು ಸಂಪನ್ಮೂಲಗಳನ್ನು ತಯಾರಿಸ್ಕೊಳ್ಬೇಕು. ಅದು ತಯಾರಿಸುವಂತಹ ಒಂದು ಸಮಯ, ಅದನ್ನು ಬಳಸುವಂಥ ಸಮಯ, ಅವುಗಳ ಗಾತ್ರ, ಅವುಗಳ ರಚನೆ, ಅವುಗಳ ಸ್ವರೂಪ, ಇದೆಲ್ಲವೂ ಆ ಮಕ್ಕಳ ಸ್ನೇಹಿಯಾಗಿರಬೇಕು, ಆ ಮಕ್ಕಳಿಗೆ ಎಟುಕುವ ಹಾಗೆ ಇರಬೇಕು. ಮಕ್ಕಳು ಅದನ್ನೆಲ್ಲ ತಾವು ಗ್ರಹಿಸಿಕೊಳ್ಳುವ ಹಾಗೆ ನಾವು ಕಲಿಕಾ ಸಾಮಗ್ರಿಗಳನ್ನು ತಯಾರಿ ಮಾಡಬೇಕಿದೆ. ಮತ್ತು ವರ್ಗಕೋಣೆ ಮತ್ತು ಕಲಿಕಾ ಪರಿಸರ ಏನಿದೆ, ಈ ವರ್ಗಕೋಣೆ ಮಗುವಿನ ಒಂದು ಅಸಮರ್ಥತೆಗೆ ಯಾವುದೇ ಮಿತಿ ಆಗಬಾರ್ದು. ಅಂದರೆ ಮಕ್ಕಳುಗಳಿಗೆ ಗಾಳಿ, ಬೆಳಕು ಮತ್ತು ಸಂಪರ್ಕ, ಆತ ಕುಳಿತುಕೊಳ್ಳುವಂತಹ ಬೆಂಚ್ಗಳು, ಮತ್ತು ನಾವು ಬಳಸುವಂಥ ಕಪ್ಪು ಹಲಗೆ, ಚಾರ್ಟು, ಸೂಚನಾ ಫಲಕಗಳು, ಇದೆಲ್ಲವೂ ಆತನಿಗೆ ಸುಲಭವಾಗಿ ಎಟುಕುವ ಹಾಗೆ, ಆತ ಎಲ್ಲದರಲ್ಲೂ ಭಾಗವಹಿಸುವ ಹಾಗೆ ನಾವು ಒಂದು ಕಲಿಕಾ ಪರಿಸರವನ್ನು ರೂಪಿಸಬೇಕಿದೆ. ಮತ್ತು ಇವತ್ತಿನ ಮಕ್ಕಳಿಗೆ ಬೇಕಾಗಿರುವಂಥ ತಾಂತ್ರಿಕ ಕಲಿಕಾ ಪರಿಸರ ಭಾಳ ಮುಖ್ಯವಾಗಿ ಬೇಕಿದೆ. ಮತ್ತು ಒಂದು ವಿದ್ಯುನ್ಮಾನ ಸಾಮಗ್ರಿಗಳು, ತಾಂತ್ರಿಕ ಸಾಮಗ್ರಿಗಳು, ಮತ್ತು ಅಂತರ್ಜಾಲ ಆಧಾರಿತ ಕಲಿಕೆ, ವರ್ಚುವಲ್ ಕ್ಲಾಸ್ ರೂಮ್ಗಳು, ಮಲ್ಟಿಸೆನ್ಸರಿ ಲರ್ನಿಂಗ್, ಈ ರೀತಿಯಾದಂಥ ಹೊಸ ಹೊಸ ಬಗೆಯ ಕಲಿಕಾ ಅನುಭವಗಳನ್ನು ಒದಗಿಸಿಕೊಡುವಂತಹ ಕಲಿಕಾ ಪರಿಸರವನ್ನು ನಾವು ರೂಪಿಸಬೇಕಿದೆ. ಮತ್ತೊಂದು ಮೌಲ್ಯಮಾಪನ ಕ್ರಮಗಳು. ಇಲ್ಲಿ ಮೌಲ್ಯಮಾಪನವನ್ನು ನಾವು ಸುಧಾರಿಸಬೇಕಿದೆ. ಮಕ್ಕಳುಗಳಿಗೆ ಕೇವಲ ಮಗುವಿನ ಸಾಧನೆಯನ್ನಷ್ಟೇ ಪರಿಗಣಿಸದೆ ಅಥವಾ ಕೇವಲ ಕಲಿಕಾ ಉತ್ಪನ್ನವನ್ನಷ್ಟೇ ಮೌಲ್ಯಮಾಪನದಲ್ಲಿ ಪರಿಗಣಿಸದೆ ಮಗು ತಾನು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಸಂದರ್ಭದಲ್ಲಿಯೂ ನಿರಂತರವಾದಂಥ ಮೌಲ್ಯಮಾಪನವನ್ನು ನಾವು ಗಮನಿಸಬೇಕು. ಮಗು ಇಲ್ಲಿ ಮಾನಸಿಕ ಸ್ಥಿತಿಗತಿಗಳು, ಅವನ ಸ್ವಭಾವಗಳು, ಅವನ ಮನೋಭಾವಗಳು
ಮತ್ತು ಹೇಗೆ ಎಲ್ಲರ ಜೊತೆ ಅವನು ಗುಂಪಿನಲ್ಲಿ ಭಾಗವಹಿಸ್ತಿದ್ದಾನೆ, ಇದೆಲ್ಲವನ್ನು ನಾವು ಮೌಲ್ಯಮಾಪನದ ಮೂಲಕ ಅವಲೋಕನ ಮಾಡಿದಾಗ ಮಾತ್ರ ಮಗುವನ್ನು ನಾವು ಸಬಲೀಕರಣ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತು ಮೌಲ್ಯಮಾಪನದಲ್ಲಿ ನಾವು ಗಮನಿಸಿರುವಂತಹ ಕೆಲವು ಮಿತಿಗಳೇನಿದೆ ಅವುಗಳನ್ನು ನಾವು ಪೂರಕ ಅನುಸರಣಾ ಪ್ರಕ್ರಿಯೆಗಳ ಮೂಲಕ ಹೋಗಲಾಡಿಸ್ಬೋದು. ಮತ್ತು ಸೂಕ್ತ ಪರಿಹಾರ ಕ್ರಮಗಳನ್ನು ನಾವು ಆ ಮೂಲಕ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಮಗುವಿನಲ್ಲಿ ಇರುವಂತಹ ಈ ಕಲಿಕಾ ಮಿತಿಗಳನ್ನು, ಕಲಿಕಾ ದೋಷಗಳನ್ನು ಪರಿಹರಿಸಲಿಕ್ಕೆ ಪೂರಕ ಅನುಸರಣಾ ಪ್ರಕ್ರಿಯೆಗಳು ತುಂಬ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಹಾಗೂ ಮಗುವಿಗೆ ಆಪ್ತ ಸಮಾಲೋಚನೆ ಮತ್ತು ಸಲಹೆ ಮಾರ್ಗದರ್ಶನವನ್ನು ಒದಗಿಸಿಕೊಡುವಂಥದ್ದು. ಆಪ್ತ ಸಮಾಲೋಚನೆಯ ಮೂಲಕ ಮಗುವಿಗೆ ಉಂಟಾಗುತ್ತಿರುವಂತಹ ಶೈಕ್ಷಣಿಕ ಸವಾಲುಗಳಾಗಿರ್ಬೋದು, ಮಾನಸಿಕ ಸವಾಲುಗಳಾಗಿರ್ಬೋದು, ಹೊಂದಾಣಿಕೆ ಸಮಸ್ಯೆಗಳಾಗಿರ್ಬೋದು, ಭಾವನಾತ್ಮಕ ಸಮಸ್ಯೆಗಳು, ಇದೆಲ್ಲವನ್ನು ಆಪ್ತ ಸಮಾಲೋಚನೆಯ ಮೂಲಕ ಚರ್ಚಿಸಿ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಸಲಹೆ ಮತ್ತು ಮಾರ್ಗದರ್ಶನವನ್ನು ಕೊಟ್ಟಾಗ ಮಾತ್ರ ಮಗುವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಈ ಪರಿಣಾಮಕಾರಿಯಾಗಿರುವಂಥ ಅಂಶಗಳಲ್ಲಿ ಮತ್ತೊಂದು ಭಿನ್ನವಾದಂಥ ಅಂಶ ಇದೆ, ಅದು ನ್ಯೂನತೆಯ ಮಾದರಿಗಳು. ನ್ಯೂನತೆಯ ಮಾದರಿಗಳು ಅನ್ನುವುದು ಒಂದು ಮಗು ತಾನು ಹೊಂದಿರುವ ನ್ಯೂನತೆಯ ಆಧಾರದ ಮೇಲೆ ಯಾವ ರೀತಿಯ ವರ್ಗದಲ್ಲಿ ಆತ ಬದುಕ್ತಿದ್ದಾನೆ, ಅವರನ್ನು ಹೇಗೆ ನಾವು ಕ್ಲಾಸಿಫೈ ಮಾಡಬಹುದಿದೆ, ಹೇಗೆ ವಿಭಾಗಿಸಬಹುದಾಗಿದೆ, ಅಥವಾ ಯಾವ ಮಿತಿ ಮತ್ತು ದೋಷಗಳನ್ನು ಹೊಂದಿದ್ದಾನೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನ್ಯೂನತೆಯ ಮಾದರಿಗಳಲ್ಲಿ ಪ್ರಮುಖವಾಗಿ 5 ಮಾದರಿಗಳನ್ನು ನಾವು ಗಮನಿಸ್ಬೋದು. ದಯೆ ಅಥವಾ ಅನುಕಂಪ ಮಾದರಿ, ವೈದ್ಯಕೀಯ ಮಾದರಿ, ಆರ್ಥಿಕ ಮಾದರಿ, ಸಾಮಾಜಿಕ ಮಾದರಿ ಹಾಗೂ ವೃತ್ತಿಪರ ಮಾದರಿ. ಇಲ್ಲಿ ದಯೆ ಮತ್ತು ಅನುಕಂಪ ಮಾದರಿ ಅನ್ನುವಂಥದ್ದು ತೀವ್ರ ಸ್ವರೂಪದ ನ್ಯೂನತೆಯನ್ನು ಒಳಗೊಂಡಿರುವ ಮಕ್ಕಳ ಗುಂಪನ್ನು ಹೊಂದಿದೆ. ಇಲ್ಲಿ ಮಕ್ಕಳು ಯಾವುದೇ ರೀತಿಯಾದಂತಹ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯಾಗಿದೆ. ಇಲ್ಲಿ ಯಾವುದೇ ಒಂದು ನ್ಯೂನತೆ, ಉದಾಹರಣೆಗೆ ಅದು ದೈಹಿಕ ನ್ಯೂನತೆ ಅಥವಾ ಮಾನಸಿಕ ನ್ಯೂನತೆ, ಶ್ರವಣ ದೋಷ, ದೃಷ್ಟಿದೋಷ, ಈ ಯಾವುದೇ ಒಂದು ದೋಷ ಆಗಿರ್ಬೋದು ಅಥವಾ ನ್ಯೂನತೆ ಆಗಿರ್ಬೋದು, ಅದು ತುಂಬ ತೀವ್ರ ಸ್ವರೂಪದಲ್ಲಿದ್ದಾಗ ಆ ರೀತಿಯ ಮಕ್ಕಳನ್ನು ನಾವು ಈ ಒಂದು ಮಾದರಿ ಅಡಿಯಲ್ಲಿ ನಾವು ಗಮನಿಸ್ಬೋದು. ಮತ್ತು ದಯೆ ಹಾಗೂ ಅನುಕಂಪ ಮಾದರಿಯಲ್ಲಿ ಸಂಕೀರ್ಣವಾಗಿರುವಂಥ ನ್ಯೂನತೆ ಇರುತ್ತೆ, ಮಲ್ಟಿಪಲ್ ಡಿಸೆಬಿಲಿಟಿ ಅಂತ ಕರೆಯುವಂಥದ್ದು ನಾವು, ಅಂದರೆ ಬಹು ರೀತಿಯಾದಂಥ ಅಂಗವೈಕಲ್ಯತೆಗಳನ್ನು ನಾವು ಗಮನಿಸ್ತಿದ್ದೀವಿ. ಹಾಗಾಗಿ ಮಕ್ಕಳುಗಳು ತೀವ್ರ ಸ್ವರೂಪದ ಸಮಸ್ಯೆಗಳು ಒಳಪಟ್ಟಿರ್ತಾರೆ. ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಸಹ ನಿರ್ವಹಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ ಇರುತ್ತೆ ಮಕ್ಕಳಿಗೆ. ಅವರು ಸಂಪೂರ್ಣವಾಗಿ ಪರಾವಲಂಬಿಗಳಾಗಿರ್ತಾರೆ. ಈ ರೀತಿಯ ಲಕ್ಷಣಗಳನ್ನು ಈ ರೀತಿಯ ಮಕ್ಕಳುಗಳು ಹೊಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಮತ್ತೊಂದು ವೈದ್ಯಕೀಯ ಮಾದರಿ. ಈ ವೈದ್ಯಕೀಯ ಮಾದರಿ ಅನ್ನುವಂಥದ್ದು ಯಾವುದೇ ಒಂದು ಮಕ್ಕಳಿಗೆ ಅಥವಾ ಮಗುವಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗಿಯೂ ಸಹ ಆತ ತನ್ನ ನ್ಯೂನತೆಯನ್ನು ಮೀರಿ ಬದುಕಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯಾಗಿರುತ್ತೆ. ಅಂದರೆ ವೈದ್ಯಕೀಯ ಮಾದರಿ ಅನ್ನುವಂಥದ್ದು ವೈದ್ಯಕೀಯ ಸೌಲಭ್ಯಗಳಿಗೆ, ಶಸ್ತ್ರಚಿಕಿತ್ಸೆಗಳಿಗೆ ಒಳಪಡಿಸಲು ಆಗದೇ ಇರುವಂತಹ ನ್ಯೂನತೆಯ ಮಟ್ಟವಾಗಿರುತ್ತೆ. ಇದು ನಾವು ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮಕ್ಕಳುಗಳಿಗೆ ಏನಾಗುತ್ತೆ, ಬೇರೆ ಇನ್ನಿತರ ಚಟುವಟಿಕೆಗಳಂತಂದರೆ ಶೈಕ್ಷಣಿಕ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವೇ ಆಗದೇ ಇರುವಂಥ ಸ್ಥಿತಿಯನ್ನು ಹೊಂದಿರ್ತಾರೆ. ಒಂದು ಪೋಲಿಯೋ ಆಗಿರ್ಬೋದು ಅಥವಾ ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು. ಈ ರೀತಿ ಸಂದರ್ಭಗಳಲ್ಲಿ ಬಂದಾಗ ನಾವು ಚಿಕಿತ್ಸೆಯನ್ನು ಒದಗಿಸ್ಕೊಟ್ಟು ಸರಿ ಮಾಡಬಹುದಾಗಿರುತ್ತೆ. ಆದರೆ ಮಾಡಲು ಆಗದೇ ಇರುವಂಥ ಸ್ಥಿತಿ ಏನಿದೆ, ಇದನ್ನು ನಾವು ವೈದ್ಯಕೀಯ ಮಾದರಿಯ ನ್ಯೂನತೆ ಅಂತ ಪರಿಗಣಿಸ್ತೀವಿ. ಇಲ್ಲಿಯೂ ಸಹ ಮಕ್ಕಳು ಬಹುತೇಕ ಪರಾವಲಂಬಿಗಳಾಗಿರ್ತಾರೆ ಮತ್ತು ತಮ್ಮ ಕೆಲಸಗಳನ್ನು ನಿರ್ವಹಿಸಲು ಸಹ ಸಾಧ್ಯವಾಗದೇ ಇರುವಂತಹ ಸ್ಥಿತಿಯನ್ನು ಅವರು ಹೊಂದಿರುವುದನ್ನು ನಾವು ಗಮನಿಸ್ಬೋದು. ಆರ್ಥಿಕ ಮಾದರಿ ಅನ್ನುವಂಥದ್ದು ಆರ್ಥಿಕ ಉತ್ಪನ್ನ. ಇಲ್ಲಿ ಮಕ್ಕಳು ದುಡಿಯುವ ಸಾಮರ್ಥ್ಯಗಳಾಗಲಿ ಅಥವಾ ಯಾವುದೇ ಒಂದು ವೃತ್ತಿಯಲ್ಲಿ ಭಾಗವಹಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ, ಯಾವುದೇ ಚಟುವಟಿಕೆಗಳನ್ನು ನಿರ್ವಹಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿ ಇದೆ. ಒಂದು ಸಾಮಾಜಿಕ ಉತ್ಪನ್ನವನ್ನಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಮಕ್ಕಳ ವಲಯವನ್ನು ನಾವು ಆರ್ಥಿಕ ಮಾದರಿ ಮಕ್ಕಳು ಅಂತ ಕರಿಬೋದು, ಅಥವಾ ಆ ರೀತಿಯ ನ್ಯೂನತೆ ಉಳ್ಳವರು ಅಂತ ಕರಿತಿದ್ದೀವಿ. ಮತ್ತೊಂದು ಸಾಮಾಜಿಕ ಮಾದರಿ. ಸಾಮಾಜಿಕ ಮಾದರಿ ಅನ್ನುವಂಥದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ನೇರವಾಗಿ ಅಥವಾ ಮುಕ್ತವಾಗಿ ಭಾಗವಹಿಸಲು ಸಾಧ್ಯವಾಗದೇ ಇರುವಂತಹ ನ್ಯೂನತೆಯ ಮಟ್ಟವಾಗಿರುತ್ತೆ. ಇಲ್ಲಿ ಸಾಮಾಜಿಕ ಚಟುವಟಿಕೆಗಳು, ಸಾಮಾಜಿಕ ಮೌಲ್ಯಗಳು, ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಹೊಂದಾಣಿಕೆ, ಈ ಯಾವುದೇ ಆಯಾಮಗಳಲ್ಲಿ ಮಗು ತನ್ನನ್ನು ತಾನು ಹೊಂದಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯಲ್ಲಿರ್ತಾರೆ ಮಕ್ಕಳುಗಳು. ಆ ಮಕ್ಕಳುಗಳಿಗೆ
ಹೇಗೆ ಗುಂಪಿನೊಂದಿಗೆ ಒಡನಾಡಬೇಕಿದೆ, ಒಂದು ಸಮುದಾಯದ ಬದುಕನ್ನು ಹೇಗೆ ಆಚರಿಸಬೇಕಿದೆ, ಯಾವುದೇ ಅನುಭವಗಳು ಇಲ್ಲದೇ ಇರುವಂಥ ಸ್ಥಿತಿಯಾಗಿರ್ತವೆ, ಈ ಅನುಭವಗಳನ್ನು ಪಡೆದುಕೊಳ್ಳಲು ಆಗದೇ ಇರುವಂಥ ಸ್ಥಿತಿಯನ್ನು ಹೊಂದಿರ್ತಾರೆ. ಇದನ್ನು ನಾವು ಸಾಮಾಜಿಕ ಮಾದರಿ ಅಂತ ಕರೆಯುವುದು. ಇಲ್ಲಿ ಒಂದೊಂದು ಮಾದರಿಯ ತೀವ್ರತೆಗಳು ತುಂಬ ಭಿನ್ನವಾಗಿರುತ್ತೆ ಮತ್ತು ತುಂಬ ತೀಕ್ಷ್ಣವಾಗಿರುತ್ತೆ. ಸೊ ಮತ್ತೊಂದು ಕೊನೆಯದಾಗಿ ವೃತ್ತಿಪರ ಮಾದರಿ. ಈ ವೃತ್ತಿಪರ ಮಾದರಿ ಪ್ರೊಫೆಷನಲ್ ಮಾಡೆಲ್ ಅನ್ನುವಂಥದ್ದು ಒಂದು ಮಗು ಯಾವುದೇ ವೃತ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯಾಗಿರುತ್ತೆ. ವೃತ್ತಿ ಅನ್ನುವಂಥದ್ದು ಅದು ಟೀಚಿಂಗ್ ಪ್ರೊಫೆಷನ್ನು ಅಥವಾ ಪೇಂಟಿಂಗ್ ಪ್ರೊಫೆಷನ್, ಬೇರೆ ಮೆಡಿಕಲ್ ಪ್ರೊಫೆಷನ್, ಟೆಕ್ನಿಕಲ್ ಪ್ರೊಫೆಷನ್ಸ್ ಅಥವಾ ನಾನ್ ಟೆಕ್ನಿಕಲ್ ಪ್ರೊಫೆಷನ್ಸ್ಗಳು, ಹೀಗೆ ಯಾವುದೇ ಒಂದು ವೃತ್ತಿಯ ಮೂಲಕ ತೊಡಗಿಸಿಕೊಂಡು ಒಂದು ಸಾಮಾಜಿಕ ಉತ್ಪನ್ನವನ್ನಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯನ್ನು ಅಥವಾ ಆ ರೀತಿಯ ಮಟ್ಟವನ್ನು ನಾವು ವೃತ್ತಿಪರ ಮಾದರಿಯ ನ್ಯೂನ್ಯತೆ ಅಂತ ಪರಿಗಣಿಸ್ತೀವಿ. ಈ ಎಲ್ಲ ಮಾದರಿಗಳು ನಮಗೆ ಏನು ಮಾಹಿತಿನ ಒದಗಿಸ್ಕೊಡ್ತಿದೆ ಅಂತಂದರೆ, ಒಂದು ಮಗು ಯಾವ ರೀತಿಯ ನ್ಯೂನ್ಯತೆಯನ್ನು ಹೊಂದಿದೆ, ಆ ನ್ಯೂನತೆಯ ಮಟ್ಟ ಯಾವುದಿದೆ, ಆ ನ್ಯೂನತೆಯ ಸ್ವರೂಪ ಏನು, ಆ ನ್ಯೂನತೆಯ ಕಾರಣದಿಂದಾಗಿ ಮಗು ಯಾವ ಹಂತದ ವೈಯಕ್ತಿಕ, ಸಾಮಾಜಿಕ ಅಥವಾ ಶೈಕ್ಷಣಿಕ ಬದುಕನ್ನು ನಿರ್ವಹಿಸಬಹುದಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅರ್ಥ ಮಾಡ್ಕೊಂಡಕ್ಕೆ ಮಾತ್ರ ಅದಕ್ಕನುಗುಣವಾಗಿ ನಾವು ಅಗತ್ಯವಿರುವಂತಹ ವೈಯಕ್ತಿಕ ಅಥವಾ ವೈದ್ಯಕೀಯ ಸೌಲಭ್ಯಗಳನ್ನು, ಸಾಮಾಜಿಕ ಸೌಲಭ್ಯಗಳನ್ನು ಮತ್ತು ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ. ಆ ಮೂಲಕ ಅವ್ರನ್ನ ನಾವು ಮುಖ್ಯವಾಹಿನಿಗೊಳಿಸ್ಲಿಕ್ಕೆ ಸಾಧ್ಯ ಆಗಬಹುದು. ಮತ್ತೊಂದು ಅಸಮರ್ಥತೆಯುಳ್ಳ ಮಕ್ಕಳ ಮಾನಸಿಕ ಸಮಸ್ಯೆಗಳು. ಮಾನಸಿಕ ಸಮಸ್ಯೆಗಳು ಅನ್ನುವಂಥದ್ದು ಮಗು ಭಾವನಾತ್ಮಕವಾಗಿ, ಮಾನಸಿಕವಾಗಿ ಪರಿಸರದ ಪ್ರಚೋದನೆಗಳಿಗೆ ಸ್ಪಂದಿಸಲು ಸಾಧ್ಯವಾಗದೇ ಇರುವಂಥ ಸ್ಥಿತಿಯಾಗಿರುತ್ತೆ. ಇದು ಯಾಕಾಗಿ ಅಂತ ಅಂದರೆ, ಮಗು ತನ್ನ ಬೇರೆ ಬೇರೆ ಕಾರಣಗಳಿಂದಾಗಿ, ಅದು ನ್ಯೂನತೆಯ ಕಾರಣಗಳು ಅಥವಾ ಒಂದು ಆರ್ಥಿಕ ಕಾರಣಗಳು, ಸಾಮಾಜಿಕ ಕಾರಣಗಳು, ವ್ಯತಿರಿಕ್ತವಾಗಿರುವಂಥ ಪರಿಸ್ಥಿತಿ ಮತ್ತು ಸಂದರ್ಭಗಳು, ದುಃಖ, ಅಗಲಿಕೆ, ನೋವು, ಸಂಕಟ, ಸಾವು, ಅವಮಾನ, ಈ ಥರ ಬೇರೆ ಬೇರೆ ಕಾರಣಗಳಿಂದಾಗಿ ಅಥವಾ ಪ್ರಭಾವಗಳಿಂದಾಗಿ ಮಕ್ಕಳು ಮಾನಸಿಕ ಸಮಸ್ಯೆಗಳಿಗೆ ತುತ್ತಾಗ್ತಿದ್ದಾರೆ. ಇಂದಿನ ಯುವ ಪೀಳಿಗೆಯಲ್ಲಿ ನಾವು ಅತಿ ಹೆಚ್ಚು ಗಮನಿಸಬಹುದಾಗಿರುವಂತಹ ಸಾಧ್ಯತೆಗಳು ಯಾವುದಿದೆ, ಅದು ಸಮಸ್ಯಾತ್ಮಕ ಸಾಧ್ಯತೆಗಳಂದರೆ ಅದನ್ನು ನಾವು ಮಾನಸಿಕ ಸಮಸ್ಯೆಗಳಂತ ಪರಿಗಣಿಸ್ತಿದ್ದೀವಿ. ಯಾಕಾಗಿ ಈ ಥರ ಸಮಸ್ಯೆಗಳು ಬರ್ತಿದೆ? ಇಲ್ಲಿ ಬಹುಮುಖ್ಯವಾಗಿ ಒಂದು ಮಗು ತಾನು ಹೊಸ ಪರಿಸರಕ್ಕೆ ಬಂದಾಗ, ಹೊಸ ಕಲಿಕಾ ಪರಿಸರ, ಹೊಸ ಶಿಕ್ಷಣ ವ್ಯವಸ್ಥೆ, ಹೊಸ ಪಠ್ಯಕ್ರಮಗಳು, ಹೊಸ ಕಲಿಕಾ ಪರಿಸರ, ಸಮುದಾಯ ಮತ್ತು ಆಡಳಿತ ಮಂಡಳಿ, ಒಟ್ಟು ಶಾಲೆಯ ಸ್ಥಾವರವೇ ಭಿನ್ನವಾಗಿರುವಂಥದ್ದು. ಈ ರೀತಿ ಭಿನ್ನವಾದಂಥ ಪರಿಸರಕ್ಕೆ ಮಗು ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಂತಹ ಮಾನಸಿಕ ಅಸಮರ್ಥತೆಯನ್ನೇ ನಾವು ಮಾನಸಿಕ ಸಮಸ್ಯೆ ಅಂತ ಕರೆಯುವಂಥದ್ದು. ಆ ಮಾನಸಿಕ ಸಮಸ್ಯೆಗಳು ಯಾವ್ಯಾವುದಿದೆ ಅಂತಂದರೆ, ಅದು ಮಾನಸಿಕ ಘರ್ಷಣೆ, ಮಾನಸಿಕ ಒತ್ತಡ, ಹಿಂಜರಿಕೆ, ಕೀಳರಿಮೆ, ಭಯ, ಆತಂಕ, ಜಗಳಗಂಟಿತನ, ದ್ವೇಷ, ಉದ್ವೇಗ, ಆಶಾಭಂಗ, ಹಿಂಜರಿಕೆ, ಸಿಟ್ಟು, ಸುಳ್ಳು ಹೇಳುವುದು, ಅತಿಯಾಗಿ ಚಿಂತೆ ಮಾಡುವುದು, ಹೀಗೆ ಬೇರೆ ಬೇರೆ ಲಕ್ಷಣಗಳನ್ನು ಅಥವಾ ಬೇರೆ ಬೇರೆ ಸಮಸ್ಯೆಗಳನ್ನು ಮಗು ಹೊಂದಿರ್ತಾನೆ. ಈ ಎಲ್ಲ ಸಮಸ್ಯೆಗಳು ಒಂದೇ ಮಗುವಿನಲ್ಲಿ ಇರುತ್ತೆ ಅನ್ನೋದಲ್ಲ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಾನಸಿಕ ಸಮಸ್ಯೆಗಳನ್ನು ಮಗು ಹೊಂದಿರ್ತಾನೆ. ಈ ಮಾನಸಿಕ ಸಮಸ್ಯೆಗಳು ಇದ್ದಾಗ ಖಂಡಿತವಾಗಿಯೂ ಸಹ ನಾವು ಯಾವುದೇ ರೀತಿಯಾದಂತಹ ಶೈಕ್ಷಣಿಕ ಸೌಲಭ್ಯಗಳನ್ನು ಮತ್ತು ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತು ಮಗುವನ್ನು ಈ ಮೂಲಕ ಮುಖ್ಯವಾಹಿನಿಗೊಳಿಸಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಮುಖ್ಯವಾಗಿ ಮಗುವಿನ ಮಾನಸಿಕ ಸಮಸ್ಯೆ ಯಾವುದಿದೆ, ಯಾವ ಕಾರಣದಿಂದ ಬಂದಿದೆ, ಅದನ್ನು ತಡೆಗಟ್ಟುವುದು ಹೇಗೆ, ಮತ್ತು ಮಾನಸಿಕ ಸಮಸ್ಯೆಗೆ ಬಹುಮುಖ್ಯವಾಗಿ ಪರಿಸರದ ಕಾರಣಗಳು ಬರುತ್ತೆ, ಮತ್ತು ಪರಿಸರದ ಪ್ರಭಾವಗಳಿದೆ, ಕುಟುಂಬದಲ್ಲಿ ಅವರ ಸ್ಥಾನಮಾನಗಳಿದೆ, ನ್ಯೂನತೆ ಕಾರಣಗಳಿದೆ, ಶೈಕ್ಷಣಿಕ ಕಾರಣಗಳಿದೆ, ಮತ್ತು ಬೌದ್ಧಿಕ ಮಟ್ಟ ತುಂಬ ಕಡಿಮೆ ಇರುವಂಥದ್ದು, ಮತ್ತು ಕಡಿಮೆ ಸಾಧನೆ ಮಾಡ್ತಿರುವಂಥದ್ದು, ನಿರಂತರ ಫೇಲ್ ಆಗುವಂಥದ್ದು ಅಥವಾ ಅನುತ್ತೀರ್ಣ ಅಥವಾ ಕಡಿಮೆ ಸಾಧನೆ ಮಾಡುವಂಥದ್ದು, ಮತ್ತು ಗುಂಪಿನಿಂದ ತಿರಸ್ಕೃತಗೊಂಡಿರುವಂಥದ್ದು, ಮತ್ತು ಸೋಲು, ಅವಮಾನಗಳು, ಆರ್ಥಿಕ ಸಮಸ್ಯೆಗಳು, ಈ ಥರದ ಬೇರೆ ಬೇರೆ ಕಾರಣಗಳಿಂದಾಗಿ ಮಾನಸಿಕ ಸಮಸ್ಯೆಗಳು ಬರ್ತಿದೆ. ಹಾಗಾಗಿ ನಮ್ಮ ಮುಂದೆ ಇರುವಂಥ ಮಗು ಹಾಗೂ ಮಕ್ಕಳು ಯಾವ ಕಾರಣದಿಂದಾಗಿ ಅಥವಾ ಯಾವ ಪ್ರಭಾವದಿಂದಾಗಿ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ ಅನ್ನುವಂಥ ಕಾರಣವನ್ನು ತಿಳಿದುಕೊಂಡಾಗ ಮಾತ್ರ ನಾವು ಅದಕ್ಕೆ ಸೂಕ್ತವಾದ ಪರಿಹಾರ ಕ್ರಮಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ. ಹಾಗೆ ಮಗುವನ್ನು ಈ ಹಿನ್ನೆಲೆ ಮೂಲಕ ಅರ್ಥೈಸಿಕೊಂಡು ಆ ಸಮಸ್ಯೆಯನ್ನು ಹೋಗಲಾಡಿಸಿದಾಗ ಮಾತ್ರ ಇಟ್ ಈಸ್ ಪಾಸಿಬಲ್ ಟು ಬ್ರಿಂಗ್ ದೆಮ್
ಟು ದಿ ಮೇನ್ ಸ್ಟ್ರೀಮ್ ಎಜುಕೇಷನ್. ಮತ್ತೊಂದು, ಕಲಿಕೆಯಲ್ಲಿ ಭಾಗವಹಿಸುವಲ್ಲಿನ ಅಡೆತಡೆಗಳನ್ನು ಗುರುತಿಸುವುದು. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಿದೆ. ಮಕ್ಕಳು ಬೇರೆ ಬೇರೆ ಕಾರಣಗಳಿಂದಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ನೇರವಾಗಿ, ಮುಕ್ತವಾಗಿ, ನಿರಂತರವಾಗಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆ ಸಾಧ್ಯವಾಗ್ತಿಲ್ಲ, ಅದಕ್ಕೆ ಹಿಂದೆ ಇರುವಂಥ ಅಡೆತಡೆಗಳು ಯಾವುದು ಅನ್ನುವುದು ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಅದರಲ್ಲಿ ಪ್ರಮುಖವಾಗಿ ಪೋಷಕರ ಅಭಿಪ್ರಾಯ. ಪೋಷಕರು ಈ ನ್ಯೂನತೆ ಇರುವ ಮಕ್ಕಳ ಬಗ್ಗೆ ಒಂದು ನಕಾರಾತ್ಮಕ ಅಭಿಪ್ರಾಯಗಳನ್ನು ಹೊಂದಿರುವಂಥದ್ದು, ಆಲೋಚನೆಗಳನ್ನು ಹೊಂದಿರುವಂಥದ್ದು, ಮತ್ತು ಇವರನ್ನಾಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದಂಥ ಬೇರೆ ಬೇರೆ ರೀತಿಯಾದ ಸೌಲಭ್ಯಗಳನ್ನು ಒದಗಿಸಿಕೊಡದೇ ಇರುವಂಥದ್ದು, ಮತ್ತು ಪೋಷಕರು ಈ ಮಕ್ಕಳ ಕಡೆಗೆ ಹೊಂದಿರುವಂಥ ನಿರಾಸಕ್ತಿ, ಇದೆಲ್ಲವೂ ಇವತ್ತು ಮಕ್ಕಳು ಶಾಲೆ ಒಳಗಡೆ ಬಂದು ಕಲಿಯುವುದಕ್ಕೆ ಆಗದೇ ಇರುವುದರ ಹಿಂದೆ ಇರುವಂಥ ಬಹುದೊಡ್ಡ ಕಾರಣ. ಮತ್ತೊಂದು, ಕುಟುಂಬದ ಅಸಹಕಾರ. ಇಲ್ಲಿ ಕುಟುಂಬ ಅಂತ ಬಂದಾಗ ಇಲ್ಲಿ ಬೇರೆ ಬೇರೆ ಸದಸ್ಯರಿದ್ದಾರೆ. ಅಣ್ಣ, ತಂಗಿ, ಅಪ್ಪ, ಅಮ್ಮ, ಅತ್ತೆ, ಮಾವ, ಅಜ್ಜ, ಅಜ್ಜಿ, ದೊಡ್ಡಪ್ಪ, ಚಿಕ್ಕಪ್ಪ, ಹೀಗೆ ಬೇರೆ ಬೇರೆ ಸಂಬಂಧಗಳಿರ್ಬೋದು. ಇಲ್ಲೇನಾಗಿದೆ, ಕುಟುಂಬದಲ್ಲಿ ತಂದೆ ತಾಯಿಗಳು ಒಪ್ಪಿಗೆ ಇದ್ದಾಗಿಯೂ ಸಹ ಬೇರೆಯವರ ಅಸಹಕಾರ, ಇವರ ಬಗ್ಗೆ ಇರುವಂಥ ತಾತ್ಸಾರದ ಮನೋಭಾವ, ಮತ್ತು ಇವರನ್ನು ಮುಕ್ತವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಬಿಡದೇ ಇರುವಂಥದ್ದು, ಈ ಎಲ್ಲ ಕಾರಣಗಳಿಂದಾಗಿ ಏನಾಗ್ತಿದೆ, ಮಕ್ಕಳುಗಳನ್ನು ನಾವು ಯಶಸ್ವಿಯಾಗಿ ಈ ವ್ಯವಸ್ಥೆ ಒಳಗಡೆ ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಾಗಿ ಅಂತ ಅಂದಾಗ ಮಕ್ಕಳುಗಳು ಇವರು ಕಂಪೇರಿಟಿವ್ಲಿ ತುಂಬ ಭಿನ್ನವಾಗಿದ್ದಾರೆ. ಹಾಗಾಗಿ ಅವರ ಕಾರಣದಿಂದಾಗಿ ನಮ್ಮ ಸೋಷಿಯಲ್ ಇಮೇಜು, ಸೋಷಿಯಲ್ ಐಡೆಂಟಿಟಿ ಇದೆಲ್ಲವುದಕ್ಕೂ ಧಕ್ಕೆ ಬರುತ್ತೆ ಅನ್ನುವಂಥದ್ದು ಇವತ್ತು ಕುಟುಂಬದಲ್ಲಿ ಇರುವಂಥ ಸದಸ್ಯರ ಅಭಿಪ್ರಾಯವಾಗಿದೆ. ಇದನ್ನು ಹೋಗಲಾಡಿಸಿ ಆ ಮಕ್ಕಳನ್ನು ನಾವು ಮುಖ್ಯವಾಹಿನಿಗೆ ಕರೆತರಬೇಕಾಗಿರುವಂಥದ್ದು ಪ್ರಸ್ತುತದ ಜವಾಬ್ದಾರಿಯಾಗಿದೆ. ಮತ್ತು ಸರ್ಕಾರದ ನೀತಿಗಳು ಮತ್ತು ಸವಲತ್ತುಗಳು. ಸರ್ಕಾರ ಸೂಕ್ತ ಸಮಯದಲ್ಲಿ ಈ ಮಕ್ಕಳ ಮನವಿಗಳಿಗೆ ಸ್ಪಂದಿಸಬೇಕಿದೆ, ಈ ಮಕ್ಕಳ ಅಗತ್ಯತೆಗಳಿಗೆ ಸ್ಪಂದಿಸಬೇಕಿದೆ, ಮತ್ತು ಅವ್ರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಒದಗಿಸಿಕೊಡಬೇಕಿದೆ. ಅದು ಭೌತಿಕ ಪರಿಸರ, ಅದು ಕಲಿಕಾ ಸಾಮಗ್ರಿಗಳು, ಸಂಪನ್ಮೂಲ ಕೊಠಡಿಗಳು, ತರಬೇತಿ ಹೊಂದಿರುವಂಥ ಶಿಕ್ಷಕರು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಸಾಧನ ಸಲಕರಣೆಗಳು, ಇದೆಲ್ಲವನ್ನು ಸರ್ಕಾರ ಸೂಕ್ತ ಸಮಯದಲ್ಲೇ ಒದಗಿಸಿಕೊಟ್ಟಾಗ ಮಾತ್ರ ಅವರು ಮುಕ್ತವಾಗಿ ಮತ್ತು ನೇರವಾಗಿ ಬಂದು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಶಾಲೆಯ ಭೌತಿಕ ಪರಿಸರವನ್ನು ನಾವು ಸುಧಾರಿಸಬೇಕಿದೆ, ಮಾರ್ಪಾಡುಗೊಳಿಸಬೇಕಿದೆ. ಇವತ್ತಿನ ಪ್ರಸ್ತುತದಲ್ಲಿರುವಂಥ ಶಾಲೆಯ ಕಟ್ಟಡದಲ್ಲಿ ಮಗು ಸುಲಭವಾಗಿ ಬಂದು ಶಿಕ್ಷಣವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಇದು ಬಹುದೊಡ್ಡ ಅಡೆತಡೆ. ಇದನ್ನು ಹೋಗಲಾಡಿಸಿದ್ರೆ ಮಾತ್ರ, ಅಂದರೆ ಇರುವ ವ್ಯವಸ್ಥೆಯನ್ನೇ ನಾವು ಸುಧಾರಣೆ ಮಾಡಬೇಕು. ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಾಗ ಮಾತ್ರ ಮಕ್ಕಳುಗಳು ತುಂಬ ಮುಕ್ತವಾಗಿ ಬಂದು ಭಾಗವಹಿಸ್ತಾರೆ. ಮತ್ತು ಆಡಳಿತ ಮಂಡಳಿ ಅವರ ಮನೋಭಾವ ಮತ್ತು ಅವರ ಸಹಕಾರ, ಅವರು ಒದಗಿಸಿಕೊಡುವಂಥ ಸೌಲಭ್ಯಗಳು ಮಕ್ಕಳ ಕಲಿಕೆ ಮೇಲೆ ತುಂಬ ನೇರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಪೂರಕವಾಗಿರುವಂತಹ ಒಂದು ಒಟ್ಟು ಶೈಕ್ಷಣಿಕ ಪರಿಸರವನ್ನು ನಿರ್ಮಿಸಬೇಕಾಗಿರುವಂಥದ್ದು ಆಡಳಿತ ಮಂಡಳಿಯ ಜವಾಬ್ದಾರಿಯಾಗಿದೆ. ಮತ್ತು ಶಿಕ್ಷಕರು ಈ ನ್ಯೂನತೆಯುಳ್ಳ ಮಕ್ಕಳ ನಿರ್ವಹಣೆಯ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂಥದ್ದು, ತರಬೇತಿ ಇಲ್ಲದೆ ಇರುವಂಥದ್ದು, ಅವರ ಭಾಷೆ, ಅವರ ಭಾವ ಮತ್ತು ಅವರ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವಂಥದ್ದು ಇವತ್ತು ಶಿಕ್ಷಕರ ಮೂಲಕ ಆಗ್ತಿರುವಂಥ ಅಡೆತಡೆಗಳು. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಮಕ್ಕಳನ್ನು ಮುಖ್ಯವಾಹಿನಿ ಕರೆತರಬೇಕಿದೆ. ಮತ್ತು ನಾವು ಪ್ರಸ್ತುತದಲ್ಲಿರುವಂಥ ಪಠ್ಯಕ್ರಮ ಮತ್ತು ಪಠ್ಯವಸ್ತು ಏನಿದೆ, ಇದನ್ನು ಒಂದು ಸರಾಸರಿ ಬುದ್ಧಿಶಕ್ತಿಯ ಆಧಾರದ ಮೇಲೆ ಒಂದು ಸಾಮಾನ್ಯ ಮಗು ಕಲಿಯಬಹುದಾದಂಥ ಮತ್ತು ಸಾಧಿಸಬಹುದಾದಂಥ ಸಾಮರ್ಥ್ಯಗಳನ್ನು ಒಳಗೊಂಡಿರುವಂಥ ಪಠ್ಯವಸ್ತುವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಮತ್ತು ಆ ಪಠ್ಯವಸ್ತುವನ್ನು ಒಂದು ಮಿತಿಯನ್ನು ಹೊಂದಿರುವ ಮಗು ಒಂದು ಕಲಿಬೇಕು ಅನ್ನುವಂಥ ನಿರೀಕ್ಷೆಯನ್ನು ಸಹ ಹೊಂದಿದ್ದೀವಿ. ಹಾಗಾಗಿ ಈ ಒಂದು ದ್ವಂದ್ವಗಳನ್ನು ನಿವಾರಿಸಬೇಕಿದೆ. ಅಂದರೆ ಒಂದು ಸಾಮಾನ್ಯವಾಗಿರುವಂಥ ಪಠ್ಯಕ್ರಮ ಮತ್ತು ಪಠ್ಯವಸ್ತು, ಅಂದರೆ ಎಲ್ಲ ಮಕ್ಕಳು ಸುಲಭವಾಗಿ ಆ ಕಲಿಕಾ ಅನುಭವಗಳನ್ನು ಪಡೆದುಕೊಳ್ಳಬಹುದಾದಂತಹ ಆ ಮಕ್ಕಳ ಮಟ್ಟ, ಆ ಮಕ್ಕಳ ಅಗತ್ಯತೆಗಳಿಗನುಗುಣವಾಗಿ ನಾವು ಪಠ್ಯಕ್ರಮ ಮತ್ತು ಪಠ್ಯವಸ್ತುವನ್ನು ಸುಧಾರಿಸಿಕೊಳ್ಳಬೇಕಿದೆ. ಮತ್ತು ಸಹಪಾಠಿಗಳು ಮತ್ತು ಅವರ ಮನೋಭಾವಗಳು, ಇದು ಸಹ ಮಕ್ಕಳು ಬಂದು ಭಾಗವಹಿಸಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಿದೆ. ಸಹಪಾಠಿಗಳ ಮನೋಭಾವ ಮತ್ತು ಅವರ ಅಸಹಕಾರಗಳಿದೆಯಲ್ಲ, ಮತ್ತು ಆ ಮಕ್ಕಳುಗಳನ್ನು ಲೇಬಲ್ ಮಾಡುವಂಥದ್ದು, ಅಂದರೆ ಅವರು ಇಂಥ ಹೆಸರು, ಕಿವುಡ, ಕುಂಟ, ಮೂಗ, ಈ ಥರ ಹೆಸರುಗಳಿಂದ ಆ ಮಕ್ಕಳುಗಳನ್ನ ಕರೆಯುವುದು ತುಂಬ ಆ ಮಕ್ಕಳುಗಳಿಗೆ ಒಂದು ನಕಾರಾತ್ಮಕವಾದಂಥ ಪ್ರಭಾವಗಳನ್ನು ಉಂಟು ಮಾಡ್ತಿದೆ. ಸೊ ಡಿ ವಿ ಜಿಯವರು ಹೇಳ್ತಾರೆ, ಹೆಸರೆಂಬುದೇನು
ಕಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನೀ ಮನದಿ ಹಸುವಾಗು ಶಶಿಯಾಗು ಕಸಬರಕೆಯಾಗಿ ಇಳೆಗೆ ಮಂಕುತಿಮ್ಮ. ಮಕ್ಕಳನ್ನು ಈ ಥರದೊಂದು ದೃಷ್ಟಿಕೋನದಿಂದ ನೋಡಬೇಕಿದೆ ಹೊರತು ಅವರನ್ನು ಯಾವುದೋ ಒಂದು ದೌರ್ಬಲ್ಯದ ಆಧಾರದ ಮೇಲೆ ಹೆಸರಿಡಿದು ಮಾತನಾಡಬಾರ್ದಾಗಿದೆ ನಾವು. ಹಾಗಾಗಿ ಸಹಪಾಠಿಗಳ ಮನೋಭಾವ ಮತ್ತು ಅವರ ಅಸಹಕಾರಗಳನ್ನು ಹೋಗಲಾಡಿಸಿ ಇದಕ್ಕೊಂದು ಪೂರಕವಾದಂಥ ಬದಲಾವಣೆಗಳನ್ನು ಮಾಡಿದಾಗ ಮಾತ್ರ ಸಮನ್ವಯ ಶಿಕ್ಷಣ ತುಂಬ ಯಶಸ್ವಿಯಾಗಿ ಜಾರಿಗೊಳ್ಳಲು ಸಾಧ್ಯವಾಗುವಂಥದ್ದು. ಮತ್ತೊಂದು ಕಲಿಕೋಪಕರಣಗಳು ಇವತ್ತು ನಾವು ಬಳಸುತ್ತಿರುವಂತಹ ಮತ್ತು ನಾವು ಹೊಂದಿರುವಂಥ ಕಲಿಕಾ ಸಂಪನ್ಮೂಲಗಳೇನಿದೆ, ಈ ಎಲ್ಲ ಸಂಪನ್ಮೂಲಗಳು ಎಲ್ಲ ರೀತಿಯ ಅಗತ್ಯತೆಯುಳ್ಳ ಮಕ್ಕಳಿಗೆ ಎಟಕ್ತಿಲ್ಲ ಅನ್ನುವಂಥದ್ದು ನಾವು ಒಪ್ಪಿಕೊಳ್ಳಬೇಕಾಗಿರುವಂಥ ಸತ್ಯವೇ ಆಗಿದೆ. ಹಾಗಾಗಿ ವಿವಿಧ ರೀತಿಯ ಅಗತ್ಯತೆಯುಳ್ಳ ಮಕ್ಕಳ ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸುವಂತಹ ನಾವೀನ್ಯ ಕಲಿಕಾ ಸಾಮಗ್ರಿಗಳನ್ನು ನಾವು ತಯಾರಿಸಬೇಕು, ಅದನ್ನು ಬಳಸಬೇಕಿದೆ. ಅದಕ್ಕೆ ಸೂಕ್ತವಾದಂತಹ ಸಂಪನ್ಮೂಲ ಕೊಠಡಿಗಳನ್ನು ಸಹ ನಿರ್ಮಾಣ ಮಾಡಬೇಕಿದೆ. ಕೊನೆಯದಾಗಿ ಮೌಲ್ಯಮಾಪನದ ವಿಧಾನಗಳು ಅಥವಾ ಮೌಲ್ಯಮಾಪನದ ಕ್ರಮಗಳು, ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಗಳು, ಈ ಎಲ್ಲ ಬಗೆಗಳಲ್ಲಿ ಒಂದು ಮಗುವನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವಂಥ, ನಿರಂತರವಾಗಿ ಗಮನಿಸುವ, ಕೇವಲ ಆತನ ಬೌದ್ಧಿಕ ಬೆಳವಣಿಗೆಯನ್ನಷ್ಟೇ ನಾವೊಂದು ಮಾನದಂಡವಾಗಿ ಮಾಡಿಕೊಳ್ಳದೆ ಮಗುವಿನ ಭಾಗವಹಿಸುವಿಕೆ, ಮಗುವಿನ ಆಸಕ್ತಿ, ಮಗುವಿನ ಮನೋಭಾವ, ಮಗುವಿನ ಸರ್ವಾಂಗೀಣ ಆಯಾಮಗಳಲ್ಲಿ ಆತನನ್ನು ನಾವು ಗಮನಿಸಿ ಆತನಿಗೆ ಪೂರಕವಾದಂಥ ಒಂದು ಕಲಿಕಾ ಪರಿಸರವನ್ನು ಒದಗಿಸಿಕೊಡುವಂತಹ ಮೌಲ್ಯಮಾಪನದ ವಿಧಾನಗಳನ್ನು ನಾವು ಅನುಸರಿಸಬೇಕಿದೆ. ಇದಿಷ್ಟು ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸುವಲ್ಲಿನ ಕಾರಣವಾದಂಥ ಅಂಶಗಳು. ಈ ಎಲ್ಲ ಅಂಶಗಳನ್ನು ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದಾಗ ಮಾತ್ರ ಸಮನ್ವಯ ಶಿಕ್ಷಣ ಯಶಸ್ವಿಯಾಗಿ ಜಾರಿಗೊಳ್ಳಬಹುದು, ಅದು ಭವಿಷ್ಯದ ದಿನಗಳಲ್ಲಿ. ಸಮನ್ವಯ ಶಿಕ್ಷಣವನ್ನು ನಾವು ತುಂಬ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿ ಜಾರಿಗೊಳಿಸಬೇಕಾದರೆ ಬೇಕಾಗಿರುವಂಥ ಎಲ್ಲ ಅಗತ್ಯ ಅಂಶಗಳನ್ನು ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದೇವೆ. ಈ ಎಲ್ಲ ಅಂಶಗಳನ್ನು ನಾವು ಮನನ ಮಾಡಿಕೊಂಡು ಇದನ್ನು ಹೇಗೆ ಜಾರಿಗೊಳಿಸ್ಬೋದು, ಆ ಮೂಲಕ ಮಕ್ಕಳ ಬದುಕಿಗೆ ನಾವು ಹೇಗೆ ಒಂದು ಆಶಾಕಿರಣವಾಗಿ ರೂಪುಗೊಳ್ಳಬಹುದು, ಮಕ್ಕಳ ಕತ್ತಲೆಯ ಬದುಕಿಗೆ ಹೇಗೆ ನಾವು ಬೆಳಕನ್ನು ಒದಗಿಸಿಕೊಡ್ಬೋದು. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ಮತ್ತೆ ನಾನು ಯಾರೋ ನೀನು ಯಾರೋ. ಹಾಗೆ ಈ ನೊಂದವರ ಮತ್ತು ನಿರ್ಗತಿಕರ ಮತ್ತು ಅವಕಾಶ ವಂಚಿತರ, ಅಸಮರ್ಥರ ಈ ಎಲ್ಲ ಮಕ್ಕಳಿಗೆ ನಾವೊಂದು ಬೆಳಕನ್ನು, ಅದು ಜ್ಞಾನದ ಬೆಳಕು, ಅದು ಸಮಾನತೆಯ ಬೆಳಕನ್ನು ನಾವು ಒದಗಿಸಿಕೊಡಬೇಕಿದೆ. ಆ ಬೆಳಕಿನ ಮೂಲಕ ಅವರೆಲ್ಲರೂ ಮುಖ್ಯವಾಹಿನಿಗೆ ನಡೆದುಕೊಂಡು ಬರಬೇಕಿದೆ ಮತ್ತು ಸಮಾಜದಲ್ಲಿ ಬದುಕುವಂಥ ಅವಕಾಶಗಳನ್ನು ನಾವು ಒದಗಿಸಿಕೊಡಬೇಕಿದೆ. ಆ ರೀತಿ ಒದಗಿಸಿಕೊಡುವಲ್ಲಿ ಕಾರಣವಾಗಿರುವಂಥ ಬಹುತೇಕ ಅಂಶಗಳು ಇದರಲ್ಲಿದೆ. ಈ ಅಂಶಗಳನ್ನು ನಾವು ತುಂಬ ಪ್ರಾಮಾಣಿಕವಾಗಿ ಜಾರಿಗೊಳಿಸಿದ್ದೇ ಆದರೆ ನಾವು ಖಂಡಿತವಾಗಿ ಭವಿಷ್ಯದ ದಿನಗಳಲ್ಲಿ ಸಮನ್ವಯ ಶಿಕ್ಷಣವನ್ನು ತುಂಬ ಪರಿಣಾಮಕಾರಿಯಾಗಿ ಮತ್ತು ಮತ್ತಷ್ಟು ವೈವಿಧ್ಯಮಯವಾಗಿ ನಾವು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ನಾವು ಸಮನ್ವಯ ಶಿಕ್ಷಣವನ್ನು ಯಶಸ್ವಿಯಾಗಿ ಜಾರಿಗೊಳಿಸೋಣ. ಧನ್ಯವಾದಗಳು.